Hey, hello guys. Welcome to Unacademy Karnataka PUC Exams. Guys, ಯಾರೆಲ್ಲ ನಮ್ಮ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಪ್ಲೀಸ್ ಲೈಕ್ ದ ವಿಡಿಯೋ, ಶೇರ್ ದ ವಿಡಿಯೋ and subscribe the channel. Guys, in today's class, what I am going to teach you is, I am going to teach you about note making. So I am teaching you today about note making ಬಗ್ಗೆ I am teaching you today about note making. So what do you mean by note making ಅಂದ್ರೆ ಏನು? Yes, so ನೋಡಿ, there is I am Thippesha. I have completed a MA English and a B.Ed also, and I have qualified NET, KSET and KRTET, and I have been teaching for PUCs and other many academics and competitive exams for 8 years, and I have also done second PUC evaluation duty. Guys, ಯಾರೆಲ್ಲ ನಮ್ಮ ವಿಡಿಯೋನ ನೋಡ್ತಾ ಇದ್ದೀರೋ, ಸೊ ಪ್ಲೀಸ್ subscribe the channel and join our Telegram group. The link is given in the description. So guys, hi sir Amrish, how are you? So in today's class, I would like to start with the concept called note making. So note making anteli concept ide. So I would like to start with concept called note making. Can you please tell me what is note making? ಅಥವಾ note making ನೋಡಿ, ನಿಮಗೆ it will be there for 4 marks in your examination. ನಿಮ್ಮ ಎಕ್ಸಾಮಲ್ಲಿ ಎಷ್ಟು ಮಾರ್ಕ್ಸ್ ಇರುತ್ತೆ ಅಂದರೆ ಇಟ್ ವಿಲ್ ಬಿ ದೇರ್ ಫಾರ್ 4 ಮಾರ್ಕ್ಸ್. 4 ಮಾರ್ಕ್ಸ್ಗೆ ನಿಮ್ಮ ಎಕ್ಸಾಮಲ್ಲಿ ಇರುತ್ತೆ. ಸೊ ಇಟ್ ವಿಲ್ ಬಿ ಆಸ್ ಫಾರ್ 4 ಮಾರ್ಕ್ಸ್ ಇನ್ ಯುವರ್ ಎಕ್ಸಾಮಿನೇಷನ್. ಸೊ ಗೈಸ್, ಏನಿರುತ್ತೆ ಆ್ಯಂಡ್ ವಾಟ್ ಆರ್ ದ ಥಿಂಗ್ಸ್ ದಟ್ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ಅನ್ನೋದು ಇಲ್ಲಿ ತುಂಬ ಇಂಪಾರ್ಟೆಂಟ್. ಏನೆಲ್ಲ ಅರ್ಥ ಮಾಡ್ಕೋಬೇಕು, ಯಾವ ರೀತಿಯಾದ ವಾಟ್ ಕೈಂಡ್ ಆಫ್ ಕ್ವಶನ್ಸ್ ದಟ್ ಯು ಮೇ ಆಸ್ಕ್ಡ್ ಇನ್ ದ ಎಕ್ಸಾಮಿನೇಷನ್. ನೋಡಿ, ಇಟ್ ವಿಲ್ ಬಿ ಎಸ್. ಸೊ ಆಸ್ ಪರ್ ದ ಓಲ್ಡ್ ಸಿಲಾಬಸ್ ಇಟ್ ವಾಸ್ ದೇರ್ ಫಾರ್ ಕ್ವಶನ್ ನಂಬರ್ 31. ಆದರೆ ಬಟ್ ನ್ಯೂ ಸಿಲಾಬಸ್ನಲ್ಲಿ ಅಂದರೆ ಲಾಸ್ಟ್ ಇಯರ್ ಒಂದು ಎಕ್ಸಾಮ್ ಪ್ಯಾಟ್ರನ್ನಲ್ಲಿ ಪ್ರಕಾರ ಏನಂದರೆ ಕ್ವಶನ್ ನಂಬರ್ 33ನಲ್ಲಿ ಈ ಕ್ವಶನನ್ನು ಕೇಳ್ತಾರೆ. 32, 33 ಕ್ವಶನ್. ಸೊ ಏನಿರುತ್ತೆ, ವಾಟ್ ಈಸ್ ದೇರ್ ಇನ್ ದ್ಯಾಟ್ ಅನ್ನೋದು ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಗೈಸ್, ಯಾರೆಲ್ಲ ವಿಡಿಯೋನ ನೋಡ್ತಾ ಇದ್ದೀರಾ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್. ನೋಡಿ, ಇದು ಹೆಂಗಪ್ಪ ಅಂದರೆ ಅಂಗೈಯಲ್ಲೇ ಮಾರ್ಕ್ಸ್ ಇಟ್ಕೊಂಡಂಗಿದೆ. ಇಂಗ್ಲೀಷ್ ಎಕ್ಸಾಮ್ ಅಂದ್ರೆ ನಮ್ಮ ಹುಡುಗರಿಗೆ ಹೆಂಗಾಗೈತಪ್ಪ ಅಂದರೆ ಕಬ್ಬಿಣದ ಕಡಲೆ ಆಗೈತಿ. ಆದರೆ ಅವ್ರಿಗೆ ಯಾರಿಗೂ ಕೂಡ ಮನವರಿಕೆ ಆಗಿಲ್ಲ, ಇದು ಕಬ್ಬಿಣದ ಕಡಲೆ ಅಲ್ಲ, ಇದು ಒಂದು ಸುಲಿದ ಬಾಳೆಹಣ್ಣು, ರೆಡಿಮೇಡ್ ಫುಡ್. ಹೆಂಗ ಸಾರ್ ನೋಡಿ, 50-50 ಇದೆ. ಅಂದರೆ 50 ಮಾರ್ಕ್ಸ್ ಫಾರ್ ಪ್ರೋಸ್ ಆ್ಯಂಡ್ ಪೊಯೆಟ್ರಿ ಸೆಕ್ಷನ್ ಆ್ಯಂಡ್ 50 ಮಾರ್ಕ್ಸ್ ಫಾರ್ ಗ್ರಾಮರ್ ಆ್ಯಂಡ್ ಕಾಂಪ್ರಿಹೆನ್ಷನ್ ಸೆಕ್ಷನ್. ಸೊ 50 ಮಾರ್ಕ್ಸಲ್ಲಿ ಏನಿದೆ ಅಂದರೆ, ಸೊ ಔಟ್ ಆಫ್ 50 ಎಕ್ಸೆಪ್ಟ್ ಡೈರೆಕ್ಟ್ ಇಂಡೈರೆಕ್ಟ್ ಸ್ಪೀಚ್ ಬಿಟ್ಟರೆ ಇನ್ನು ಉಳಿದಿರ್ತಕ್ಕಂಥ ಎಲ್ಲ ಕ್ವಶನ್ಸಿಗೂ ಅಲ್ಲೇ ಕ್ವಶನ್ನು ಅಲ್ಲೇ ಆನ್ಸರ್ ಇರ್ತಕ್ಕಂಥ ಆಲ್ ದ ಕ್ವಶನ್ಸ್, ಅಲ್ಲಿರ್ತಕ್ಕಂಥ ಎಲ್ಲ ಕ್ವಶನ್ಸ್ಗೂ ಯು ವಿಲ್ ಬಿ ಗೆಟ್ ದ ಆನ್ಸರ್ ಇನ್ ದೇರ್ ಓನ್ಲಿ. ಅಲ್ಲೇ ನಿಮಗೆ ಆನ್ಸರ್ ಬರುತ್ತೆ. ಸೊ ಫಸ್ಟ್ ಏನು ಮಾಡಬೇಕು ನೋಡಿ, ದ ಪ್ಯಾಸೇಜ್ ವಿಲ್ ಬಿ ಗಿವನ್. ಪ್ಯಾಸೇಜನ್ನು ಕೊಟ್ಟಿರ್ತಾರೆ, ಆ ಪ್ಯಾಸೇಜ್ಗೆ ಆನ್ಸರ್ ಹೆಂಗೆ ಮಾಡಬೇಕು ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ಯು ಮಸ್ಟ್ ಅಂಡರ್ಸ್ಟ್ಯಾಂಡ್ ಹೌ ಟು ಅಂಡರ್ಸ್ಟ್ಯಾಂಡ್ ದ ಪ್ಯಾಸೇಜ್ನೇ ಯಾವ ರೀತಿ ಅರ್ಥ ಮಾಡ್ಕೋಬೇಕು, ಏನಿರುತ್ತೆ ಅದನ್ನಿಲ್ಲಿ ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕಾಗಿರೋದು ನಿಮ್ಮ ಕರ್ತವ್ಯ. ಹಾಗಾದರೆ ಪ್ಯಾಸೇಜ್ ಎಷ್ಟು ಇರುತ್ತೆ ಸರ್? ಸೊ ಪ್ಯಾಸೇಜ್ ನೋಡಿ ಏನು ಕೊಟ್ಟಿದ್ದೀವಲ್ಲ, ಸೊ ಈ ಒಂದು ಕಮ್ಸೆ ಕಮ್ ಇಷ್ಟೇ ಲೆಂತಲ್ಲಿ ಇರುತ್ತೆ. ಭಾಳ ಅಂದರೆ 1 or 2 ಲೈನ್ಸ್ ವೇರಿಯೇಷನ್ ಇರ್ಬೋದು. ಫಸ್ಟ್ ಟ್ರೈ ಟು ಸರ್ ನೀವು ಹೇಳಿದರೆ ಸುಲಿದ ಬಾಳೆಹಣ್ಣೆ ಬಿಡ್ರಿ, ಆಯ್ತು ಬಿಡಪ್ಪ. ನೋಡಿ, ಇಫ್ ಯು ಹ್ಯಾವ್ ದ ಕ್ವಶನ್ಸ್, ಈ ರೀತಿಯ ಕ್ವಶನ್ಸ್ ಬಂದು ಅಂದರೆ ಫಸ್ಟ್ ಟ್ರೈ ಟು ರೀಡ್ ಔಟ್ ದ ಪ್ಯಾಸೇಜ್. ಫಸ್ಟ್ ಅಂಡರ್ಸ್ಟ್ಯಾಂಡ್ ದ ಪ್ಯಾಸೇಜನ್ನು ಓದಿ ಅರ್ಥ ಮಾಡ್ಕೊಳ್ಳಿ.
ಅರ್ಥ ಮಾಡ್ಕೊಂಡ ಮೇಲೆ ಇದರಲ್ಲಿ ಎಸೆನ್ಷಿಯಲ್ ಪಾಯಿಂಟ್ಸ್ ಅಥವಾ ನಿನಗೆಲ್ಲೋ ಒಂದು ಕಡೆ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅಂತ ಅನಿಸುತ್ತೆಪ್ಪ. ಸೊ ವಾಟ್ ಆರ್ ದ ಇಂಪಾರ್ಟೆಂಟ್ ಪಾಯಿಂಟ್ಸ್ ಆರ್ ಯೂಸ್ಡ್ ಇನ್ ದ ಅಥವಾ ಡಿಸ್ಕಸ್ಡ್, ಯಾವೆಲ್ಲ ಇಂಪಾರ್ಟೆಂಟ್ ಪಾಯಿಂಟ್ಸನ್ನು ನಾವಿಲ್ಲಿ ಡಿಸ್ಕಸ್ ಮಾಡಿದ್ದೀವಿ ಅನ್ನೋದನ್ನು ಯು ಮಸ್ಟ್ ಲೆಟ್ ಅಸ್ ಟು ನೋ ಆರ್ ಯು ಮಸ್ಟ್ ಅಂಡರ್ಸ್ಟ್ಯಾಂಡ್. ಸೊ ವಾಟ್ ಆರ್ ದ ಇಂಪಾರ್ಟೆಂಟ್ ಪಾಯಿಂಟ್ಸ್ ಆರ್ ಗೋಯಿಂಗ್ ಟು ಬಿ ಡಿಸ್ಕಸ್ಡ್, ಯಾವಿದಾವೆ? ಸೊ ವಾಟ್ ಆರ್ ದೋಸ್ ಇಂಪಾರ್ಟೆಂಟ್? ಸೊ ಇಂಪಾರ್ಟೆಂಟ್ ಪಾಯಿಂಟ್ಸ್ ಇನ್ ದ ಸೆನ್ಸ್ ಇಂಪಾರ್ಟೆಂಟ್ ಐಡಿಯಾಸ್ ಯಾವ್ಯಾವು? ವಾಟ್ ಆರ್ ದ ಇಂಪಾರ್ಟೆಂಟ್ ಐಡಿಯಾಸ್ ಹ್ಯಾವ್ ಬೀನ್ ಡಿಸ್ಕಸ್ಡ್? ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಇಲ್ಲಿ ವೆರಿ ಇಂಪಾರ್ಟೆಂಟ್ ಥಿಂಗ್ ಏನಪ್ಪ ಅಂದರೆ ಇಂಪಾರ್ಟೆಂಟ್ ಐಡಿಯಾಸ್ ಯಾವ ಡಿಸ್ಕಸ್ ಮಾಡಿದ್ದಾರೆ. ಸೊ ಅದನ್ನು ನಾವೇನು ಮಾಡ್ತೀವಿ, ಸೊ ಇಟ್ ಈಸ್ ಅ ಕೈಂಡ್ ಆಫ್ ದಿಸ್, ಈ ರೀತಿಯಾಗಿರುತ್ತೆ. ನಿಮಗೆ ಕ್ವಶನ್ ಹೆಂಗಿರುತ್ತೆ ಅಂದರೆ ಆನ್ಸರ್ ಎಷ್ಟು ಮಾರ್ಕ್ಸ್ ಸರ್? ಇಟ್ ವಿಲ್ ಬಿ ದೇರ್ ಫಾರ್ 4 ಮಾರ್ಕ್ಸ್, 4 ಮಾರ್ಕ್ಸಿಗಿರುತ್ತೆ. ಆ್ಯಂಡ್ 8 ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇರ್ತವೆ. 8 ಫಿಲ್ ಇನ್ ದ ಬ್ಲ್ಯಾಂಕ್ಸ್, ಫಿಲ್ ಇನ್ ದ ಬಾಕ್ಸ್ ಅಂತ ಹೇಳ್ಬೋದು. ಬ್ಲ್ಯಾಂಕ್ಸ್ ಅನ್ನೋದಕ್ಕಿಂತ ಇಲ್ಲಿ ಬಾಕ್ಸ್, ಇಲ್ಲಿ 8 ಬಾಕ್ಸ್ ಇರ್ತವೆ. 8 ಬಾಕ್ಸಿಗೆ ಅಂದರೆ ಈಚ್ ಬಾಕ್ಸ್ ಕ್ಯಾರೀಸ್ ಆಫ್ ಮಾರ್ಕ್ಸ್. ಪ್ರತಿಯೊಂದು ಬಾಕ್ಸ್ಗೆ ನೀವೇನಂದರೆ ಆಫ್ ಮಾರ್ಕ್ಸ್ ಇರುತ್ತೆ. ಸೊ ಲೆಟ್ ಮೀ ರೀಡ್ ದ ಪ್ಯಾಸೇಜ್. ಹಂಡ್ರೆಡ್ಸ್ ಆಫ್ ಐಲ್ಯಾಂಡ್ಸ್ ಲೈ ಇನ್ ದ ಕೆರಿಬಿಯನ್ ಸಿ ಈಸ್ಟ್ ಆಫ್ ದ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ and stretch west into the Atlantic Ocean. These Caribbean islands, also known as West Indies, take their name from the Caribs, the original inhabitants of the region. ಹಾಗಾದರೆ ಸೊ ಒರಿಜಿನಲ್ ಇನ್ಹೆಬಿಟೆಂಟ್ಸ್ ಆಫ್ ದ ರೀಜನ್ ಕೆರಿಬ್ಸ್ ಅವ್ರು ಯಾರಂದರೆ ವೆಸ್ಟ್ ಇಂಡೀಸ್. until the Spanish arrived in 1942. ಸೊ ಸ್ಪ್ಯಾನಿಷ್ನವರು 1942ವರೆಗೂ ಬರೋವರೆಗೂ ಏನಂದರೆ ದ ಇನ್ಹೆಬಿಟೆಂಟ್ಸ್ ಆಫ್ ಮೋಸ್ಟ್ ಐಲ್ಯಾಂಡ್ಸ್ ಟುಡೇ ಆರ್ ಡಿಸೆಂಡೆಂಟ್ಸ್ ಆಫ್ ಆಫ್ರಿಕನ್ ಸ್ಲೇವ್ಸ್ ಬ್ರಾಟ್ ಟು ವರ್ಕ್ ಇನ್ ದ ಪ್ಲಾಂಟೇಶನ್ಸ್ ಬಿಟ್ವೀನ್ 16th and 19th centuries. ಸೊ 16th and 19th centuryಲಿ ಸೊ ಮೋಸ್ಟ್ ಆಫ್ ಐಲ್ಯಾಂಡ್ ಇನ್ಹೆಬಿಟೆಂಟ್ಸ್ ಅಂದರೆ ದ ಪೀಪಲ್ ರಿಸೈಡೆಂಟ್ಸ್. ಸೊ ಅವ್ರು ಏನಂದರೆ ಡಿಸೈಡೆಂಟ್ಸ್ ಆಫ್ ಆಫ್ರಿಕನ್ ಸ್ಲೇವ್ಸ್ ಆಗಿ ಬ್ರಾಡ್ ಟು ವರ್ಕ್, ಪ್ಲಾಂಟೇಶನ್ ಮಾಡೋ ಸಂಬಂಧ ಅವರನ್ನು ಸ್ಲೇವ್ಸ್ ಆಗಿ ತೊಗೊಂಬಂದಿದ್ರು. ಎಲ್ಲಿ 16ರಿಂದ 19ನೇ ಶತಮಾನದಲ್ಲಿ. ದ ಐಲ್ಯಾಂಡ್ಸ್ ಹ್ಯಾವ್ ದ ಟ್ರಾಪಿಕಲ್ ಕ್ಲೈಮೇಟ್, ಟರ್ಕ್ಯೂಸ್ ವಾಟರ್ಸ್ ಆ್ಯಂಡ್ ಫೈನ್ ಬೀಚಸ್ ಆ್ಯಂಡ್ ಹ್ಯಾವ್ ಡೆವಲಪ್ಡ್ ಅ ಬೂಮಿಂಗ್ ಟೂರಿಸ್ಟ್ ಇಂಡಸ್ಟ್ರಿ. ಮೆನಿ ಪೀಪಲ್ ಇಯರ್ ಡಿಪೆಂಡ್ ಆನ್ ಫಾರ್ಮಿಂಗ್ ಫಾರ್ ದೇರ್ ಲಿವಿಂಗ್. ಸೊ ಯಾವ ರೀತಿ ಅವ್ರ ಐಲ್ಯಾಂಡ್ಸು ಯಾವೊಂದು ಕ್ಲೈಮೇಟ್, ಟ್ರಾಪಿಕಲ್ ಕ್ಲೈಮೇಟ್, ಅಲ್ಲಿ 3 ಲೇಯರ್ಸ್ ಆಫ್ ಕ್ಲೈಮೇಟ್ ಇರುತ್ತೆ. ಅದರಲ್ಲಿ ಟ್ರಾಪಿಕಲ್ ಕ್ಲೈಮೇಟು ಒಂದು. ಸೊ ಅಲ್ಲಿ ಅಂದರೆ ಅಲ್ಲಿ ಟರ್ಕೈಸ್ ವಾಟರ್ ಮತ್ತು ಫೈನ್ ಬೀಚಸ್ ಇರ್ತವೆ. ಹ್ಯಾವ್ ಡೆವಲಪ್ಡ್ ಬೂಮಿಂಗ್ ಟೂರಿಸ್ಟ್ ಇಂಡಸ್ಟ್ರಿ. ಅದೇನಾಗ್ತದೆ ಐಲ್ಯಾಂಡಲ್ಲಿ ಟೂರಿಸ್ಟ್ ಇಂಡಸ್ಟ್ರಿಯಾಗಿ ಡೆವಲಪ್ ಆಗಿದೆ. ಅಲ್ಲಿರ್ತಕ್ಕಂಥ ಮೆನಿ ಪೀಪಲ್ದ ಅವ್ರ ಮೇಯ್ನ್ ಆಕ್ಯುಪೇಷನ್ ಏನಪ್ಪ ಅಂದರೆ ಫಾರ್ಮಿಂಗ್ ದೇರ್, ಅಂದರೆ ದ ಫಾರ್ಮ್ ಮಾಡ್ತಕ್ಕಂಥದ್ದು. ಸೊ ಹಾಗಾದ್ರೆ ಕಮಿಂಗ್ ಟು ದ ಪಾಯಿಂಟ್ ಏನು, ಸೊ ವಾಟ್ ಈಸ್ ದಟ್ ಸರ್? ಸೊ ನೋಡಿ, ಫಸ್ಟ್ ಒನ್ ಏನಂದರೆ ದ ಫಸ್ಟ್ ಒನ್ ಈಸ್ ಹಂಡ್ರೆಡ್ಸ್ ಆಫ್ ಐಲ್ಯಾಂಡ್ಸ್ ಲೈ ಇನ್ ಅಂತ ಕೇಳಿದ್ದಾರೆ. ಸೊ ಫಸ್ಟ್ ಒನ್ ಅಂದರೆ ಮೇ ಬಿ ಯು ಮೇ ನಾಟ್ ಸೀಯಿಂಗ್ ದ ಥಿಂಗ್ಸ್ ದಟ್ ವಾಟ್ ಈಸ್ ದೇರ್ ಇನ್ ದ್ಯಾಟ್. ಓಕೆನಾ? ಏನಿದೆ ಅಂದರೆ ಹಂಡ್ರೆಡ್ಸ್ ಆಫ್ ಐಲ್ಯಾಂಡ್ಸ್ ಲೈ ಇನ್. ಸೊ ಫಸ್ಟ್ ಒನ್ ಏನು ಮಾಡಿದ್ದಾನೆ ಇಲ್ಲಿ, ಈಸ್ಟ್ ಒಳಗೆ ಯಾವುದು, ದೆನ್ ಎಲ್ಲಿವರೆಗೂ ಸ್ಟ್ರೆಚ್ ಔಟ್ ಆಗಿದೆ. ಓಕೆನಾ? ಸೊ ಇದು ಸ್ಟ್ರೆಚ್ ವೆಸ್ಟ್ ಇಂಟು ವೆಸ್ಟಿಗೆ ಎಲ್ಲಿವರೆಗೂ, ಸ್ಟ್ರೆಚ್ ಇಂಟು ವೆಸ್ಟಿಗೆ ಎಲ್ಲಿವರೆಗೂ. ಇದು ಥರ್ಡ್ ಏನಂದರೆ ಇಲ್ಲೇನಿದೆ ಕೆರಿಬಿಯನ್ ಐಲ್ಯಾಂಡ್. ಸೊ ಕೆರಿಬಿಯನ್ ಐಲ್ಯಾಂಡನ್ನು ಏನಂತ ಕರಿತೀವಿ, ನೋನ್ ಆ್ಯಸ್ ವಾಟ್. ಸೊ ಇದನ್ನು ಏನಂತ ಕರಿತೀವಿ ಅಂತ ಇಲ್ಲಿ ಬರ್ತದೆ ನೋಡಿ. ಫಸ್ಟ್ ಒನ್ ಅಂದರೆ ಹಂಡ್ರೆಡ್ಸ್ ಆಫ್ ಐಲ್ಯಾಂಡ್ಸ್ ಲೈ ಇನ್ ಈಸ್ಟ್ ಆಫ್ USA ಇಲ್ಲಿ ಕೊಟ್ಟಿದ್ದಾರೆ. ಸೊ ಹಂಡ್ರೆಡ್ಸ್ ಆಫ್ ಐಲ್ಯಾಂಡ್ ಇನ್ ಎಲ್ಲಿ, ಈಸ್ಟ್ ಆಫ್ USA ಅಂದರೆ ಯುನೈಟೆಡ್ ಸ್ಟೇಟ್. ಸ್ಟ್ರೆಚ್ ಔಟ್ ಇಂಟು ಇಲ್ಲಿ ಇನ್ನೊಂದೇನು, ಹಾಗಾದ್ರೆ ಸೆಕೆಂಡ್ ಕ್ವಶನ್ಗೆ ಆನ್ಸರ್ ಏನಾಗುತ್ತೆ, ಅಟ್ಲಾಂಟಿಕ್ ಓಷನ್ ಅಂತ ಆಗುತ್ತೆ. ಹಾಗಾದರೆ ಸೆಕೆಂಡ್ ಒನ್ನಿಗೆ ಯು ಕ್ಯಾನ್ ಆನ್ಸರ್
ಏನಂತ? ಅಟ್ಲಾಂಟಿಕ್. ಓಕೆ, ಅಟ್ಲಾಂಟಿಕ್ ಓಷನ್ ಅನ್ನೋದು ಆನ್ಸರ್. ದೆನ್ ಕೆರೇಬಿಯನ್ ಐಲ್ಯಾಂಡ್ ನೋನ್ ಆಸ್. ಸೊ ಕೆರೇಬಿಯನ್ ಐಲ್ಯಾಂಡ್ ಅನ್ನ ಏನಂತ ಕರಿತೀವಿ? ದ ವೆಸ್ಟ್ ಇಂಡೀಸ್ ಅಂತ ಕರೀತಾರೆ. ಸೊ ಅದಕ್ಕೆ ಹಾಗಾದ್ರೆ ಥರ್ಡ್ ಒನ್ನಿಗೆ ಆನ್ಸರ್ ಏನಪ್ಪ ಅಂದರೆ ವೆಸ್ಟ್ ಇಂಡೀಸ್. ಸೊ ಥರ್ಡ್ ಒನ್ನಿಗೆ ಆನ್ಸರ್ ಏನಂದರೆ ವೆಸ್ಟ್ ಇಂಡೀಸ್. ಸರ್ ಹಾಗಾದ್ರೆ ಫಸ್ಟ್ ಒನ್ನೇ ಬಿಟ್ರಲ್ಲ ಸರ್? ಹೌದಪ್ಪ, ಫಸ್ಟ್ ಒನ್ ಬಿಟ್ಟು. ಹಂಡ್ರೆಡ್ಸ್ ಆಫ್ ಐಲ್ಯಾಂಡ್ಸ್ ಲೈ ಇನ್. ಹಂಡ್ರೆಡ್ಸ್ ಆಫ್ ಐಲ್ಯಾಂಡ್ಸ್, ನೀವು ನೂರಾರು ಐಲ್ಯಾಂಡ್ಗಳನ್ನು ಎಲ್ಲಿ ನೋಡ್ಬೋದು? ದ ಫಸ್ಟ್ ಒನ್ ಏನಂದರೆ ಕೆರೇಬಿಯನ್ ಸಿ. ಕೆರೇಬಿಯನ್ ಸೀನಲ್ಲಿ ಯು ಕ್ಯಾನ್ ಸಿ ಸೊ ಹಂಡ್ರೆಡ್ಸ್ ಆಫ್ ಐಲ್ಯಾಂಡ್ಸ್ ಇನ್ ಕೆರೇಬಿಯನ್ ಸಿ. ಸೊ ಹಾಗಾದರೆ ಫೋರ್ತ್ ಒನ್ ಏನು? ಟೇಕ್ ದೇರ್ ನೇಮ್ ಫ್ರಮ್. ಸೊ ಹಾಗಾದರೆ ವೆಸ್ಟ್ ಇಂಡೀಸ್ ಅನ್ನೋ ಹೆಸರನ್ನು ಎಲ್ಲಿದ್ದ ತಗೊಂಡಾದ್ರೆ? ಸೊ ನೇಮ್ಸ್ ಫ್ರಮ್ ವೇರ್? ದ ಕೆರಿಬ್ಸ್. ಸೊ ಹಾಗಾದರೆ ಫೋರ್ತ್ ಒನ್ನ ಎಲ್ಲಿದ್ದ ನೇಮನ್ನು ತಗೊಂಡಿದ್ದಾರೆ ಅಂತ ಇದ್ದಾರೆ ನೋಡಿ. ಕ್ವಶನ್ನು ಇಲ್ಲೇ, ಆನ್ಸರು ಇಲ್ಲೇ. ನೇಮ್ ಫ್ರಮ್ ಕೆರಿಬ್ಸ್ ಅನ್ನೋದ್ರಿಂದ ಹೆಸರನ್ನು ತಗೊಂಡಿದ್ದಾರೆ. ದೆನ್ ಇನ್ಎಬಿಡೆಂಟ್ ಡಿಸೆಂಡೆಂಟ್ಸ್ ಆಫ್. ಸೊ ಎಲ್ಲಿದೆ ಅದು? ದ ಇನ್ಎಬಿಡೆಂಟ್ಸ್ ಮೋಸ್ಟ್ ಐಲ್ಯಾಂಡ್ಸ್. ಓಕೆನಾ? ಟುಡೇ ಆರ್ ಡಿಸೆಂಡೆಂಟ್ಸ್ ಆಫ್ ಆಫ್ರಿಕನ್ ಸ್ಲೇವ್ಸ್. ಸೊ ಹಾಗಾದರೆ ಆಫ್ರಿಕನ್ ಸ್ಲೇವ್ಸ್ ಅಂತ ಕೊಟ್ಟಿದ್ದಾರೆ, ಆಲ್ರೆಡಿ ಕೊಟ್ಟಿದ್ದಾನೆ. ಸೊ ಹಾಗಾದರೆ ಫಿಫ್ತ್ ಒನ್ ಏನಂದರೆ ಐಲ್ಯಾಂಡ್ಸ್ ಹ್ಯಾವ್ ಆಫ್ರಿಕನ್ ಸ್ಲೇವ್ಸ್. ಇಲ್ಲಿ ಕೊಟ್ಟಿದ್ದಾರೆ. ಸೊ ಐಲ್ಯಾಂಡ್ಸ್ ಹ್ಯಾವ್ ಟ್ರಾಪಿಕಲ್ ಕ್ಲೈಮೇಟ್ಸ್ ಫಿಫ್ತ್ ಒನ್ನಿಗೆ. ಸೊ ಫಿಫ್ತ್ ಒನ್ನಿಗೆ ಏನಂದರೆ ಟ್ರಾಪಿಕಲ್ ಅಂದರೆ ಅಲ್ಲೇ ಇರುತ್ತೆ ಆನ್ಸರ್, ಟ್ರಾಪಿಕಲ್ ಕ್ಲೈಮ್ಯಾಟ್. ಸಿಕ್ಸ್ತ್ ಒನ್ ಏನು? ಸಿಕ್ಸ್ತ್ ಒನ್ ಕೊಟ್ಟಿದ್ದಾನೆ. ಸೆವೆಂತ್ ಒನ್ ಕೊಟ್ಟು ಬಿಟ್ಟಿದ್ದಾನೆ, ಏನಂತ? ಫೈನ್ ಬೀಚಸ್ ಅಂತ ಕೊಟ್ಟು ಬಿಟ್ಟಿದ್ದಾನೆ. ಹಾಗಾದ್ರೆ ಉಳಿದಿದ್ದೇನು? ಟರ್ಕ್ವೈಸ್ ವಾಟರ್ಸ್. ಓಕೆನಾ? ಟರ್ಕ್ವೈಸ್ ವಾಟರ್ಸ್. ದೆನ್ ಏಯ್ತ್ ಒನ್ ಏನು ಕೊಟ್ಟಿದ್ದಾನಂದರೆ, ಸೊ ಸಿಕ್ಸ್ತ್ ಒನ್ ಆಯಿತು. ಸೆವೆಂತ್ ಒನ್ನು ಐಲ್ಯಾಂಡ್ಸ್ ಹ್ಯಾವ್ ಡೆವಲಪ್ಡ್ ಬೂಮಿಂಗ್ ಅಂತ ಕೊಟ್ಟಿದ್ದಾನೆ. ಸೊ ಸೆವೆಂತ್ ಒನ್ ಏನಂದರೆ ಅವು ಏನು ಡೆವಲಪ್ ಮಾಡಿದ್ದಾವೆ, ವಾಟ್ ದೇ ಹ್ಯಾವ್ ಆ್ಯಕ್ಚುಲಿ ಡೆವಲಪ್ಡ್ ಅಂತ ನೋಡೋದಾದರೆ, ವೇಟಾ. ಸೊ ಡೆವಲಪ್ಡ್ ಬೂಮಿಂಗ್ ಏನೋ, ಸೊ ಟೂರಿಸ್ಟ್ ಇಂಡಸ್ಟ್ರಿಯನ್ನು ಬೂಮ್ ಮಾಡಿದೆವು, ಟೂರಿಸ್ಟ್ ಇಂಡಸ್ಟ್ರಿ. ಓಕೆ. ದೆನ್ ಏಯ್ತ್ ಒನ್ ಫಾರ್ ಲಿವಿಂಗ್ ಪೀಪಲ್ ಡಿಪೆಂಡ್ ಆನ್ ಅಂತ ಕೊಟ್ಟಿದ್ದಾರೆ, ಡಿಪೆಂಡ್ ಆನ್ ಫಾರ್ಮಿಂಗ್. ಇಷ್ಟು. ಸೊ ಹಿಂಗೆ ಕ್ವಶನ್ಸು ಅಲ್ಲೇ, ಆನ್ಸರ್ಸು ಅಲ್ಲೇ. ಇಲ್ಲಿ ಏನು ನಿನ್ನ ಸಮಸ್ಯೆ ಏನಾಯ್ತಪ್ಪ ನೋಡಿ, ಪ್ಯಾಸೇಜ್ 10 ಮಾರ್ಕ್ಸಿಗಿರುತ್ತೆ, ಅಲ್ಲಿ ಪೊಯಮ್ ಮುಂದೆ ಕೊಡ್ತಾನೆ, ಅಲ್ಲೇ ಲೈನ್ಸ್ ಇರ್ತಾವೆ, ಅಲ್ಲೇ ಕ್ವಶನ್ಸ್ ಇರ್ತಾವೆ, 13 ಮಾರ್ಕ್ಸ್ ಆಯಿತು. ಇನ್ನೊಂದು ಡೈಲಾಗ್ ರೈಟಿಂಗ್ ಅಂತ ಬರುತ್ತೆ, 4 ಮಾರ್ಕ್ಸಿಗಿರುತ್ತೆ. ಅಲ್ಲೇ ನಿನಗೆ ಕೊಟ್ಟಿರ್ತಾನೆ ಏನಂತ ಹೇಳಿ, ವಿಶ್, ಇಂಟ್ರೊಡ್ಯೂಸಿಂಗ್, ರೀಸನ್, ಗ್ರ್ಯಾಟಿಟ್ಯೂಡ್, ಮುಗೀತು. ಐ ಗುಡ್ ವಿಶ್ ಅಂತ ಇತ್ತು, ಐ ಗುಡ್ ಮಾರ್ನಿಂಗ್, ಗ್ರ್ಯಾಟಿಟ್ಯೂಡ್, ಥ್ಯಾಂಕ್ ಯು, ಬಾಯ್ ಬಾಯ್, ಮುಗೀತು. ಲೀವ್ ಟೇಕಿಂಗ್ ಹೇಳಿದರೆ ಬಾಯ್ ಬಾಯ್, ಸಿ ಯು ಅಂತ ಹೇಳಿದರೆ ಮುಗೀತು. 4 ಮಾರ್ಕ್ಸ್. ಇದು 4 ಮಾರ್ಕ್ಸ್. ಎಕ್ಸಾಮ್ ಇಂಗ್ಲೀಷ್ ಪಾಸ್ ಆಗೋದು, ಓದದೇನು ಪಾಸ್ ಆಗ್ಬೋದು, ಅಷ್ಟು ಈಸಿ ಮಾಡ್ಯಾರ. ಆದರೂ ಇಂಗ್ಲೀಷ್ ಅಂದ್ರೆ ನಮ್ಮ ಹುಡುಗರಿಗೆ ಒಟ್ಟು ಬ್ಯಾನಿ. ಯಾಕಪ್ಪ ಸರ್? ನಮಗೆ ಇಂಗ್ಲೀಷ್ ಅಂದ್ರೆ ನಾವು ಅಪ್ಪಟ ಕನ್ನಡಿಗರು, ನಾವು ಇಂಗ್ಲೀಷ್ ಅಂದ್ರೆ ನಮಗೆ ಆಗಿ ಬರಲ್ಲ, ಇಷ್ಟೇ ಸರ್ ನಮ್ಗೆ, ಹೌದಲ್ಲ? ಸೊ ಹಾಗಾದ್ರೆ, ಸೊ ಲೆಟ್ ಅಸ್ ಸಿ, ಸೊ ವಾಟ್ ಈಸ್ ದ ನೆಕ್ಸ್ಟ್ ಕ್ವಶನ್. ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ ಏನು ಹೇಳುತ್ತೆ, ವಾಟ್ ಇಟ್ ಆ್ಯಕ್ಚುಲಿ ಸೇಸ್ ಅಬೌಟ್, ಏನನ್ನು ಎಕ್ಸ್ಪ್ಲೇನ್ ಮಾಡುತ್ತೆ ಅನ್ನೋದನ್ನು ನೋಡೋಣ. ಅವರ್ ಅರ್ಲಿಯೆಸ್ಟ್ ಆನ್ಸೆಸ್ಟರ್ಸ್ ದ ಓಮಿನಿಡ್ಸ್, our earliest ancestor the hominids lived in Africa
as they evolved into an upright posture and learned to make tools around 10 lakhs years ago. They became known as modern people or Homo sapiens. Homo sapiens. These people are sometimes called ಏನಂತ ಕರಿತೀವಿ prehistoric because they lived long before recorded history. Okay, from fossil evidence we know they found food by gathering and hunting, made simple clothes, and built shelters out of local materials. People lived like this for thousands of years. Around 9000 BC, for the first time, people in West Asia started to produce their food by farming. ಸೊ ಇದೇನಂದ್ರೆ ಒಂದು ಪ್ರೀ ಹಿಸ್ಟಾರಿಕ್ ಪೀರಿಯಡ್, ಹೋಮೋಸೆಪೈನ್ಸ್ ಪ್ರೀ ಹಿಸ್ಟಾರಿಕ್ ಪೀರಿಯಡ್ ಬಗ್ಗೆ ಹೇಳ್ಕೊಳ್ತಾ ಹೋಗ್ತದೆ. ಸೊ ಆನ್ಸೆಸ್ಟರ್ ಅಂದರೆ ಮಿನಿಟ್ಸ್ ಇರ್ತಾರಲ್ಲ, ಸೊ ಅವ್ರು ಯಾವ ರೀತಿ ಏನು ಅವ್ರ ಲಿವಿಂಗ್ ಸ್ಟೈಲ್ ಏನು ಅನ್ನೋದ್ರ ಬಗ್ಗೆ ಹೇಳ್ಕೊಳ್ತಾ ಹೋಗ್ತದೆ. ಸೊ ಹಾಗಾದ್ರೆ ಸೊ ಲೆಟ್ ಅಸ್ ಸ್ಟಾರ್ಟ್. ಹಾಗಾದ್ರೆ ಸ್ಟಾರ್ಟ್ ಮಾಡೋಣ. ಸೊ ಯಾವ ರೀತಿ ಹೌ ಟು ಮೇಕ್ ದ ಥಿಂಗ್ಸ್ ಟು ಬಿಕಮ್ ಚೇಂಜಸ್. ಸೊ ಯಾವ ರೀತಿ ಇದು ಮಾಡಬೇಕು, ಓಕೆನಾ ಅನ್ನೋದನ್ನ ಇದಕ್ಕೆ ಆನ್ಸರ್ ಮಾಡಿ ನೋಡೋಣ. ಎಸ್, ಎಸ್, ಬೇಗ ಬೇಗ ಅಲ್ಲಿರ್ತಕ್ಕಂಥವಕ್ಕೆ ಆನ್ಸರ್ ಮಾಡಿ. ಮೇಕ್ ಇಟ್ ಫಾಸ್ಟ್. ಎಸ್, ಬೇಗ ಬೇಗ. ಸರ್ ಎರಡನೇದು ಓಮಿಸೈಡ್ಸ್. ಫಸ್ಟ್ ಒನ್ ಏನಪ್ಪ, ಅವರ್ ಅರ್ಲಿಯೆಸ್ಟ್ ಆನ್ಸೆಸ್ಟರ್ಸ್ ಅಂತ ಇದೆ ಅಂಬರೀಷ್. ಅವರ್ ಅರ್ಲಿಯೆಸ್ಟ್ ಆನ್ಸೆಸ್ಟರ್ಸ್ ಅಂತ ಇದೆ, ಅದಕ್ಕೆ ಏನು ಮಾಡ್ತೀಯ? ಯಾರವರು ಅವರ್ ಅರ್ಲಿಯೆಸ್ಟ್ ಆನ್ಸೆಸ್ಟರ್ಸ್ ಯಾರು? ಓಮಿನಿಡ್ಸ್. ಓಮಿನಿಡ್ಸ್ ಏನಿದಾರಲ್ಲ ಫಸ್ಟ್ ಒನ್ನಿಗೆ ಆನ್ಸರ್ ಏನಪ್ಪ ಅಂದರೆ ಓಮಿನಿಡ್ಸ್ ಅಂತೇಳಿ ಆನ್ಸರನ್ನು ಮಾಡಬೇಕು. ಸೆಕೆಂಡ್ ಒನ್ಗೆ ಅದೇ ರೀತಿ ಫಾರ್ ದ ಸೆಕೆಂಡ್ ಒನ್ಗೆ ಏನಿದೆ, ದೇ ಲೀವ್ಡ್ ಇನ್ ಅಂತ ಇದೆ. ದೇ ಲೀವ್ಡ್ ಇನ್ ಅಂತ ಇದೆ. ವೇರ್ ದೇ ಲೀವ್ಡ್ ಇನ್? ಎಸ್, ವೇರ್ ದೇ ಲೀವ್ಡ್ ಇನ್? ದೇ ಲೀವ್ಡ್ ಇನ್ ಅಂತ ಇದೆ. ವಾಟ್ ವಿಲ್ ಯು ರೈಟ್ ಟು ದ್ಯಾಟ್? ಸೊ ಏನು ಬರಿತೀರಾ? ಇಲ್ಲಿ ಕೊಟ್ಟಿದ್ದಾರೆ ಓಮಿನಿಡ್ಸ್ ಲೀವ್ಡ್ ಇನ್ ಆಫ್ರಿಕಾ ಅಂತ ಕೊಟ್ಟಿದ್ದಾರೆ. ಹಾಗಾದರೆ ಸೆಕೆಂಡ್ ಒನ್ಗೆ ಆನ್ಸರ್ ಏನು? ಆಫ್ರಿಕಾ ಅಂತ ಬರೆದ್ಬಿಟ್ರೆ ಮುಗೀತು. ಇಫ್ ಯು ಹ್ಯಾವ್ ಸರ್ ಪ್ಯಾಸೇಜ್. ಸೊ ನಿಂದ ರೆಸೊಲ್ಯೂಷನ್ ಅಂಬರೀಷ್, ಟ್ರೈ ಟು ಮೇಕ್ ದ ರೆಸೊಲ್ಯೂಷನ್ ಫಾರ್ 480 ಅಥವಾ 720ಗೆ ವಿಡಿಯೋ ಕ್ವಾಲಿಟಿ ರೆಸೊಲ್ಯೂಷನನ್ನು ಚೇಂಜ್ ಮಾಡ್ಕೋ ಆ್ಯಂಡ್ ಇಟ್ ವಿಲ್ ಬಿ ವಿಸಿಬಲ್. ಜಸ್ಟ್ ಮೇಕ್ ಚೇಂಜ್ ದ ವಿಡಿಯೋ ಕ್ವಾಲಿಟಿ. ಒಂದು ಸರಿ ಚೇಂಜ್ ಮಾಡ್ಕೊಳಪ್ಪ ರೆಸೊಲ್ಯೂಷನನ್ನು. ಟ್ರೈ ಟು ಮೇಕ್ ಚೇಂಜ್ ಇಟ್, ಓಕೆನಾ? ಚೇಂಜ್ ಮಾಡ್ಕೋ, ಇಟ್ ವಿಲ್ ಬಿ ಸೀನ್. ಸೊ ಆಟೋಮೆಟಿಕಲಿ ಯು ಕ್ಯಾನ್ ಸಿ ದಟ್, ಓಕೆನಾ? ಕಾಣಿಸುತ್ತೆ ನೋಡು, ಒಂದು ಸರಿ ಝೂಮ್ ಮಾಡು. ಅಂದರೆ ಲೈಕ್ ನೀನು ಒಂದು 180 ಅಥವಾ 720ಗೆ ಇಟ್ಕೋ, ಆಟೋಮೆಟಿಕಲಿ ಇಟ್ ಈಸ್ ವಿಸಿಬಲ್. ಇಟ್ ಈಸ್ ವಿಸಿಬಲ್ ಡೆಫಿನೆಟ್ಲಿ.
ಕಾಣಿಸುತ್ತೆ. ಓಕೆ, you can easily visible the things. Yes, ನೋಡಿ. ಸೊ ಯು ಮಸ್ಟ್ ಮೇಕ್ ದ ವಿಡಿಯೋ ಕ್ವಾಲಿಟಿನ ಸ್ವಲ್ಪ ರೆಸೊಲ್ಯೂಷನ್ನ ಹೆಚ್ಚಿಗೆ ಮಾಡ್ಕ. ಹಾಂ ಕ್ಲಿಯರ್ ಇದೆ. ಓಕೆ, ಹಾಂ. ಸೊ ಏನಂದರೆ ನೆಕ್ಸ್ಟ್ ಕಾಣಿಸ್ತಾ ಇದೆಯಾ? ಓಕೆ ಫೈನ್. ನೆಕ್ಸ್ಟ್ ಕ್ವಶನ್ ಏನಂದರೆ ಲೀವ್ಡ್ ಇನ್, ನಮಗೆ ಗೊತ್ತಿದೆ ಆಫ್ರಿಕಾ. ಆಮೇಲೆ ಥರ್ಡಿಗೆ ಬನ್ನಿ, ಬಿಕೇಮ್ ನೋನ್ ಆ್ಯಸ್ ಅಂದರೆ ನೋಡಿ ಅವರ್ ಅರ್ಲಿ ಆ್ಯನ್ಸಿಸ್ಟರ್ಸ್. ನೋಡಿ ಇಲ್ಲಿ ಬಾಣದ ಗುರುತನ್ನು. ಆ್ಯಂಡ್ ಒನ್ ಮೋರ್ ಥಿಂಗ್, ಯು ಮಸ್ಟ್ ಅಬ್ಸರ್ವ್ ದ ಆ್ಯರೋ ಮಾರ್ಕ್ಸ್. ಅಂದರೆ ಆ್ಯರೋ ಮಾರ್ಕ್ಸನ್ನು ನಾವು ಅಬ್ಸರ್ವ್ ಮಾಡಬೇಕು. ಯಾಕೆ ಅಂದರೆ ಇದರಿಂದ ಇದಕ್ಕೆ ಲಿಂಕೇಜು, ಇದರಿಂದ ಇದಕ್ಕೆ ಲಿಂಕ್ ಮತ್ತು ಅವರ್ ಅರ್ಲಿ ಆ್ಯನ್ಸಿಸ್ಟರಿಂದ ಇದಕ್ಕೆ ಲಿಂಕ್. ಅಂದರೆ ಆ್ಯನ್ಸಿಸ್ಟರ್ ನೋನ್ ಆ್ಯಸ್ ವಾಟ್. ಸೊ ಎಲ್ಲ ಈ ಒಂದು ಪಾಯಿಂಟಿಂದ ಈ ಮೂರಕ್ಕೂ ಲಿಂಕ್ ಆಗಿದೆ. ಅಗೈನ್ ಅದರಿಂದ ಅರ್ಲಿ ಆ್ಯನ್ಸಿಸ್ಟರ್ ಏನು ನಾವು. ಸೊ ನೋಡಿ ಸೆಕೆಂಡ್ ಒನ್ ಏನದು ಲೀವ್ಡ್ ಇನ್ ಆಫ್ರಿಕಾ ಅಂತ ಬರೆದ್ವಿ. ವಾಟ್ ಅಬೌಟ್ ಥರ್ಡ್ ಒನ್ ದೆನ್? ಸೊ ದೇ ಬಿಕೇಮ್ ನೋನ್ ಆ್ಯಸ್ ಅಂತ ಇದೆ. ಸೊ ಇಲ್ಲಿ ಬರಬೇಕು, ದೇ ಬಿಕೇಮ್ ನೋನ್ ಆ್ಯಸ್ ಮಾಡರ್ನ್ ಪೀಪಲ್. ಅರ್ಥ ಆಗ್ತಿದೆಯಾ? ದೇ ಬಿಕೇಮ್ ನೋನ್ ಆ್ಯಸ್ ಮಾಡರ್ನ್ ಪೀಪಲ್ ಆರ್ ಸೆಪೆನ್ಸ್ ಅಂತ ಕರೀತೆ, ಸೆಪಿನ್ಸ್. ಸೊ ನೀವು ಬರಿಬೋದು ಓಮೋ ಸೆಪೆನ್ಸ್ ಅಂತನಾದರೂ ಬರ್ರಿ, ಅಥವಾ ಮಾಡರ್ನ್ ಪೀಪಲ್ ಅಂತನಾದರೂ ಓಕೆ. ಫೋರ್ತ್ ಒನ್ ಏನಿದೆ, ದೇ ಆರ್ ಅವರ್ ಅರ್ಲಿಯೆಸ್ಟ್ ಆ್ಯನ್ಸೆಸ್ಟರ್ಸ್ ಲೀವ್ಡ್ ಅರೌಂಡ್ ಅಂತ ಇದೆ. ಅವರ್ ಅರ್ಲಿಯೆಸ್ಟ್ ಆ್ಯನ್ಸೆಸ್ಟರ್ಸ್ ಲೀವ್ಡ್ ಅರೌಂಡ್. ಎಲ್ಲಿ ಅವರು? ವೇರ್ ಡಿಡ್ ದೇ ಲೀವ್ಡ್? ಎಲ್ಲಿ ಜೀವಿಸಿದ್ರು ಅಂತ ಕೇಳ್ತಾ ಇದ್ದಾರೆ. ಎಸ್, ವೇರ್ ಡಿಡ್ ದೇ ಲೀವ್ಡ್? ಎಸ್, ಎಲ್ಲಿದೆ? ಸೊ ಇಲ್ಲಿ ದೇ ಲೀವ್ಡ್, ಯು ಮಸ್ಟ್ ನೋ ದ್ಯಾಟ್ these people are sometimes called as prehistoric because they lived long before ಏನಂದರೆ ಬಿಫೋರ್ ರೆಕಾರ್ಡೆಡ್ ಹಿಸ್ಟ್ರಿ. ದೇ ಲೀವ್ಡ್ ಏನಂತ ಬರೀಬೇಕು? ದೇ ಲೀವ್ಡ್, ಸಾರಿ ಫೋರ್ತ್ ಒನ್ಗೆಲ್ಲ. ಸೊ ದೇ ಲೀವ್ಡ್ ಅರೌಂಡ್ 10 lakh years ago. 10 lakh, ಓಕೆ. ಸೊ 10 lakh years ago. ಸೊ 10 lakh years ago ಅಂತೇಳಿ ನಿಮ್ಮ ಆನ್ಸರ್ನ ಬರಿಬೇಕು. ಫಿಫ್ತ್ ಒನ್ ಬಂದುಬಿಟ್ಟು ದೇ ಬಿಕೇಮ್ ನೋನ್ ಆ್ಯಸ್, ಇಲ್ಲಿದೆ ನೋಡಿ, ಓಮೋ ಸ್ಪೆನಿಸ್, ಅಥವಾ ನೀವೇನಂತ ಬರಿಬೋದು ಮಾಡರ್ನ್ ಪೀಪಲ್. ನೀವು ಎರಡನ್ನು ಅದನ್ನು ಅಲ್ಲಿಗಾರು ಬರ್ರಿ, ಇದನ್ನು ಇಲ್ಲಿಗಾರು ಬರಲಿ, ನಡೀತದೆ. ಫೌಂಡ್ ಫುಡ್ ಬೈ, ಅವರು ಫುಡ್ಡನ್ನು ಎಲ್ಲಿದ್ದ ತೊಗೊಳ್ತಾ ಇದ್ರು, ಇಲ್ಲಿದೆ ನೋಡಿ. ದೇ ಫೌಂಡ್ ಫುಡ್ ಬೈ ಗ್ಯಾದರಿಂಗ್ ಆ್ಯಂಡ್ ಅಂಟಿಂಗ್. ಓಕೆನಾ? ಸೊ ಫೌಂಡ್ ಫುಡ್ ಬೈ ಗ್ಯಾದರಿಂಗ್ ಆಲ್ರೆಡಿ ಕೊಟ್ಟಿದ್ದಾರೆ. ಸಿಕ್ಸ್ತ್ ಒನ್ ಏನು ಮಾಡಬೇಕು ನಾವು? ಶುಡ್ ಮೆನ್ಷನ್ ಅಂಟಿಂಗ್ ಅಂತೇಳಿ ಮೆನ್ಷನ್ ಮಾಡಬೇಕು. ನೆಕ್ಸ್ಟ್ ಕಮಿಂಗ್ ಟು ದ ಸೆವೆಂತ್ ಒನ್ನಿಗೆ ಬಂದುಬಿಟ್ರೆ ಮೇಡ್. ಸೊ ಇಲ್ಲೇನಿದೆ ಸೆವೆಂತ್ ಒನ್ನಿಗೆ ಬರಬೇಕಂದ್ರೆ ಪೀಪಲ್ ಇನ್ ವೆಸ್ಟ್ ಏಷ್ಯಾ ಸ್ಟಾರ್ಟೆಡ್ ಟು ಪ್ರೊಡ್ಯೂಸ್. ಸೊ ಅದೆಲ್ಲೈತೆ ನೋಡಬೇಕು. ಪೀಪಲ್ ಇನ್ ವೆಸ್ಟ್ ಏಷ್ಯಾ ಸ್ಟಾರ್ಟೆಡ್ ಟು ಪ್ರೊಡ್ಯೂಸ್, ಏನು ಮಾಡ್ತಾಯಿದ್ರು? ದೇರ್ ಫುಡ್ ಬೈ ಫಾರ್ಮಿಂಗ್ ಅಂತ ಇದೆ. ಸೊ ಇದು ಇಲ್ಲಿ ನೋಡಿ ಮಾಡಬೇಕು. ಇಲ್ಲಿ ಅರೌಂಡ್ ಅಂತ ಕೊಟ್ಟಿದ್ದಾನೆ. ಇಲ್ಲಿ ನೋಡಿ, ಪೀಪಲ್ ಲೀವ್ಡ್ ಲೈಕ್ ದಿಸ್ ಫಾರ್ 1000 years ಅರೌಂಡ್. ಸೊ ಇಲ್ಲಿ ಪ್ರೊಡ್ಯೂಸ್ ವಾಟ್? ದೇ ಸ್ಟಾರ್ಟೆಡ್ ಟು ಪ್ರೊಡ್ಯೂಸ್ ದೇರ್ ಫುಡ್ ಬೈ ಫಾರ್ಮಿಂಗ್. ಇಲ್ಲೇನು ಮಾಡಬೇಕು? ಫುಡ್. ಸೊ ಪೀಪಲ್ ಇನ್ ವೆಸ್ಟ್ ಏಷ್ಯಾ started to produce their food
ಫುಡ್ ಬೈ ಫಾರ್ಮಿಂಗ್. ಓಕೆ, ಆ್ಯಂಡ್ 8th ಒನ್ ಬಂದ್ಬಿಟ್ಟು, ಸೊ 8th ಅರೌಂಡ್ ಯಾವಾಗ 9000 BC. ಈ ರೀತಿಯಾಗಿ ಆನ್ಸರನ್ನು ಮಾಡಬೇಕಾಗ್ತದೆ. ದಿಸ್ ಈಸ್ ಹೌ ಯು ಹ್ಯಾವ್ ಟು ಆನ್ಸರ್ ಟು ದಿಸ್ ಕ್ವಶನ್. ಈ ರೀತಿಯಾದ ಕ್ವಶನ್ಸ್ಗಳಿಗೆ ಈ ರೀತಿಯಾಗಿ ಆನ್ಸರ್ ಮಾಡಬೇಕಾಗ್ತದೆ. ಯು ಮಸ್ಟ್ ಅಂಡರ್ಸ್ಟ್ಯಾಂಡ್ ಇಟ್ ವೆರಿ ಕ್ಲಿಯರ್ಲಿ. ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಸೊ ಮೀನ್ಸ್, ಸೊ ವೈಲ್ ಆನ್ಸರಿಂಗ್ ಟು ದ ಕ್ವಶನ್ ಏನಿಲ್ಲ, ವೆರಿ ಸಿಂಪಲ್ ಇರುತ್ತೆ. ಅಲ್ಲೇ ಕ್ವಶನ್ಸ್ ಇರ್ತವೆ, ಅಲ್ಲೇ ಆನ್ಸರ್ಸ್ ಇರುತ್ತೆ. ಬಟ್ ಆ ಎಲ್ಲ ಕ್ವಶನ್ಸಿಗೂ ನೀವು ಆನ್ಸರ್ಸನ್ನು ಮಾಡಬೇಕಂದ್ರೆ, ಇಫ್ ಯು ರಿಯಲಿ ವಾಂಟೆಡ್ ಟು ಆನ್ಸರ್ ಟು ಆಲ್ ದ ಕ್ವಶನ್ಸ್ ಇನ್ ದ ಸೆನ್ಸ್, ಯು ನೀಡ್ ಟು ಏನು ಮಾಡಬೇಕು? ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ದ ಪ್ಯಾಸೇಜ್ ಥರೋಲಿ. ಸರಿಯಾಗಿ ಪ್ಯಾಸೇಜನ್ನು ಅರ್ಥ ಮಾಡ್ಕೋಬೇಕಾಗ್ತದೆ. ಹೌದು, ಸರಿಯಾಗಿ ಪ್ಯಾಸೇಜನ್ನು ಅರ್ಥ ಮಾಡಿಕೊಂಡಾಗ ಮಾತ್ರ ಇದಕ್ಕೆ ಆನ್ಸರನ್ನು ಮಾಡಬೇಕಾಗ್ತದೆ. ವೆರಿ ಸಿಂಪಲ್ ಇದೆ ನೋಡಿ. ಈಚ್ ಫಿಲ್ ಇನ್ ದ ಬಾಕ್ಸಿಗೆ ನೀವು ಆನ್ಸರನ್ನು ಮಾಡಿದರೆ ಕೊಟ್ಟಿರ್ತಾರೆ. ನಂಬರ್ 1, 2, 3, 4, 5, 6, 7, 8 ಅಂತ ಹಿಂಗೆ ಕೊಟ್ಟಿರ್ತಾನೆ. ನೀವು ಸರ್ ನಾವಾಗಾರೆ ಆನ್ಸರನ್ನು ಎಕ್ಸಾಮಲ್ಲಿ ಈ ರೀತಿಯಾಗಿ ಬಾಕ್ಸ್ ಹಾಕಿ ಆನ್ಸರ್ ಮಾಡಬೇಕು, ಅಥವಾ ಈ ರೀತಿಯಾಗಿ 1, 2, 3, 4, 5, 6, 7, 8 ಅಂತೇಳಿ ಹಾಕಿ ಆನ್ಸರ್ ಮಾಡಬೇಕು ಅಂತ ಕೇಳಿದರೆ, ಇಟ್ ಈಸ್ ಬೆಟರ್ ಟು ಹ್ಯಾವ್ ಅ ಬಾಕ್ಸ್. ಸಮ್ಟೈಮ್ಸ್ ಏನಾಗುತ್ತೆ, ನೀವು ವೆನ್ ಯು ಹ್ಯಾವ್ ಗಾಟ್ ಬಿಲೋ 70 ಮಾರ್ಕ್ಸ್ ನೀವು ಈ ರೀತಿ ಬರೆದ್ರೂ ಕೂಡ ಇಟ್ ಈಸ್ ನಾಟ್ ಆ್ಯನ್ ಇಶ್ಯೂ. ಈ ಥರ ಕ್ವಶನ್ಸಿಗೆ ಆನ್ಸರನ್ನು ಆಟೋಮೆಟಿಕಲಿ ಈ ರೀತಿಯಾಗಿ 1, 2, 3, 4, 5, 6, 7, 8 ಅಂತ ಹಾಕಿ ನೀವು ಕ್ವಶನ್ಸಿಗೆ ಆನ್ಸರ್ ಮಾಡಿದಂದರೆ ಎಕ್ಸಾಮಲ್ಲಿ ನಿಮಗೆ ಆಟೋಮೆಟಿಕಲಿ ಕೊಡ್ತಾನೆ ವೆನ್ ಯು ಗಾಟ್ ಬಿಲೋ 70 ಅಥವಾ 65 ಆ್ಯಂಡ್ ಬಿಲೋ ಅಂತ ಅಂದ್ಕೊಳ್ಳಿ. 65 ಆ್ಯಂಡ್ ಬಿಲೋ ನಿಮ್ಮ ಮಾರ್ಕ್ಸು ಬರ್ತಾ ಇದೆ, ಯು ಆರ್ ಗೆಟಿಂಗ್. ಸೊ ಈ ರೀತಿ ಬರೆದ್ರೂ ನಿಮಗೆ ಮಾರ್ಕ್ಸನ್ನು ಕೊಡ್ತಾನೆ. ಸಪೋಸ್ ಮೋರ್ ದೆನ್ 70+ ನೀವು ಮಾರ್ಕ್ಸನ್ನು ತೊಗೊಳ್ತಾ ಇದ್ದೀರಾ ವೇರ್ ಇನ್ ಇಂಗ್ಲೀಷ್ ಸಬ್ಜೆಕ್ಟ್ ಇನ್ ದ ಸೆನ್ಸ್, ಅಲ್ಲೇನು ಮಾಡ್ತಾರೆ ಅಂದರೆ ಆವಾಗ ಬರುತ್ತೆ ನೋಡ್ರಿ ಅವ್ನಿಗೆ ಹೊಟ್ಟೆ ಬ್ಯಾನೆ. ಮಾರ್ಕ್ಸ್ ಕೊಡ್ಬೇಕಂದ್ರೆ ವ್ಯಾಲ್ಯೂವರೆಗೆ ಪ್ರತಿಯೊಂದೂ ಚೆಕ್ ಮಾಡ್ತಾನೆ. ಸೊ ಇದು ಹಿಂಗೆ ಬರೆದ್ರೆ ಏನದು ಅರ್ಥ? 1, 2, 3, 4, 5 ಅಂದರೆ ಏನಿದು? ಇದು ಎಲ್ಲಿ ಕಂಪ್ಲೀಟ್ ಮೀನಿಂಗ್ ಎಲ್ಲಿ ಆಗುತ್ತೆ? ಹಿಂಗೆ ಅವನ ತಲೆಗೆ ಆಲೋಚನೆಗಳು ಬರ್ತಾವೆ. ಸೊ ಹಾಗಾಗಿ ಆ ರೀತಿಯಾದ, ಇಫ್ ಯು ಡೋಂಟ್ ವಾಂಟ್ ಟು ಗೆಟ್ ಅ ಸಚ್ ಕೈಂಡ್ ಆಫ್ ಥಿಂಗ್ಸ್ ಇನ್ ದ ಮೈಂಡ್ಸ್ ಆಫ್ ದ ವ್ಯಾಲ್ಯೂವರ್ ಇನ್ ದ ಸೆನ್ಸ್, ಇಟ್ ಈಸ್ ಬೆಟರ್ ಟು ಹ್ಯಾವ್ ದಿಸ್ ಫಾರ್ಮೆಟ್. ಅಂದರೆ ಇಲ್ಲೇನು ಫಾರ್ಮೆಟನ್ನು, ನೋಟ್ ಮೇಕಿಂಗ್ ಫಾರ್ಮೆಟ್ ಏನು ಕೊಟ್ಟಿದ್ದಾರಲ್ಲ, ಆ ಫಾರ್ಮೆಟಲ್ಲಿ ನೀವು ಆನ್ಸರ್ ಮಾಡ್ತಕ್ಕಂಥದ್ದು ಇಟ್ ಈಸ್ ಗುಡ್ ಥಿಂಗ್ ಅಕಾರ್ಡಿಂಗ್ ಟು ಮೀ. ನನ್ನ ಪ್ರಕಾರ ಒಳ್ಳೆಯ ವಿಚಾರ ಅಂತ ಅಂದ್ಕೊಳ್ತೀನಿ. ಸೊ ಆ ರೀತಿಯಾಗಿ ಮಾಡೋದ್ರಿಂದ ನಿಮಗೇನಾಗುತ್ತೆ, ಯು ವಿಲ್ ಹ್ಯಾವ್, ಸೊ ಏನಂದರೆ ಆ ರೀತಿ ಮಾಡೋದ್ರಿಂದ ನಿಮಗೊಂದು ಒಳ್ಳೆ ಇದಾಗ್ತಕ್ಕಂಥದ್ದು. ಆರ್ ಯು ಗೆಟಿಂಗ್? ಸೊ ಲೀವ್ಡ್ ಇನ್ ಈ ರೀತಿಯಾಗಿ ನಾವೇನು ಮಾಡಬೇಕು, ಅವರ್ ಅರ್ಲಿಯೆಸ್ಟ್ ಆನ್ಸೆಸ್ಟರ್, ಸೊ ಬ್ರಾಕೆಟ್ ಹಾಕಿ ಹೋಮಿನಿಡ್ಸ್, ದೆನ್ lived in Africa, became known as Homo sapiens, then lived around 10 lakh years ago, and also became known as Homo sapiens and modern people, then founded by gathering and hunting. People in West Asia started to produce their food by farming around 9000 BC. ಈ ರೀತಿಯಾಗಿ. ಸೊ ಇದು ಕಂಪ್ಲೀಟ್ ಬರೆದ್ರೆ ಅಂದರೆ ಯು ವಿಲ್ ಗೆಟ್ ಗುಡ್ ಮಾರ್ಕ್ಸ್ ಆ್ಯಸ್ ಪರ್ ಮೈ ನಾಲೆಜ್ ಈಸ್ ಕನ್ಸರ್ನ್. ಯಾಕಂದರೆ ಇವನ್ ಐ ಹ್ಯಾವ್ ಆಲ್ಸೋ ಅಟೆಂಡೆಡ್ ದ ವ್ಯಾಲ್ಯೂಯೇಷನ್ ಡ್ಯೂಟಿ ಆಗಿರೋದ್ರಿಂದ, ಎಸ್ ಅಫ್ಕೋರ್ಸ್ ಸಮ್ಟೈಮ್ಸ್ ಏನಾಗುತ್ತೆ, ನಮ್ಮ ಮೇಲೆ ಒಬ್ರು ಇರ್ತಾರೆ, ಅಂದರೆ ಡೆಪ್ಯೂಟಿ ಎಕ್ಸಾಮಿನರ್ ಅಂತ ಇರ್ತಾರೆ. ಸೊ ಅವ್ರು ಏನು ಮಾಡ್ತಾರೆ, ಅವರು ಅಲ್ಲಿ ಬಂದ್ಬಿಡುತ್ತೆ. ಅವರು ಓಕೆ ಮೈಂಡ್ಸೆಟ್ ಚಲೋ ಇದ್ದು ಎಲ್ಲ ಚೆನ್ನಾಗೆ ಆನ್ಸರಿಗೆ ಏನು ಬರಿಬೇಕು, ಹೌದಪ್ಪ ಬರ್ದಾನೆ ಹುಡುಗ, ಪ್ರಯತ್ನ ಮಾಡಿದ್ದಾನೆ, ಸರಿ ಇದೆ. ನಾಟ್ ಆಲ್ ದ ವ್ಯಾಲ್ಯೂವರ್ಸ್ ಮತ್ತು ಇವ್ರಂತ ಹೇಳ್ತಲ್ಲ ನಾನು, ಕೆಲವೊಬ್ಬರು ವ್ಯಾಲ್ಯೂವರ್ಸ್ ಏನು ಮಾಡಿಬಿಟ್ಟಿರ್ತಾರೆ, ಆ ರೀತಿಯಾಗಿ ಯೋಚನೆ ಮಾಡೋಕ್ಕೆ ಚಾಲು ಹಚ್ತಾರೆ ಅವರು. ಅದು ಯಾಕೆ ಹಂಗೆ ಮಾಡ್ತಾರೋ ನನಗೂ ಗೊತ್ತಿಲ್ಲ.
ಅಲ್ಲೇನು ಮಾಡ್ತಾರೆ, ರೈಟ್ ದ ಆನ್ಸರ್ ಟು ದ ಕ್ವಶನ್ಸ್ ಅಂತ ಬಂದಾಗ ನಾವು ಕ್ವಶನ್ ನಂಬರ್ ಹಾಕಿ ಆನ್ಸರ್ ಬರ್ಬಿಟ್ರೆ ಮುಗೀತು, 4 ಮಾರ್ಕ್ಸ್ ಬರಬೇಕು. ಬಟ್ ಸಮ್ಟೈಮ್ಸ್ ಈ ರೀತಿಯಾಗಿ ಆಗುತ್ತೆ. ಸೊ ಹಾಗಾಗಿ ಐ ಹೋಪ್ ಯು ಆಲ್ ಹ್ಯಾವ್ ಅಂಡರ್ಸ್ಟುಡ್. ಅರ್ಥ ಆಗಿದೆ ಅಂದ್ಕೊಂಡು ನಾನು ಹೇಳಿರೋದು, ಅರ್ಥ ಆಗ್ತಿದೆಯಾ? ಸೊ ನೋಡಿ ನೆಕ್ಸ್ಟ್ ಬೇರೆ ಥರ ಕ್ವಶನ್ಸ್ ಹೋಗೋಣ. ಹಾಂ, ಇಲ್ಲಿ ಬರ್ರಿ. ಇಲ್ಲಿ ನೋಡಿ, ಒಂದರಿಂದ ಒಂದಕ್ಕೆ ಯಾವುದಕ್ಕೆ ಲಿಂಕ್ ಇದೆ ಏನು ಅನ್ನೋದನ್ನು ಒಂದೊಂದಾಗಿ ನಿಮಗೆ ಎಳೆಯಾಗಿ ಅಲ್ಲಿ ಏನು ಮಾಡಿದ್ದಾರೆ ಅದನ್ನು ಎಕ್ಸ್ಪ್ಲೈನ್ ಮಾಡ್ಕೊಳ್ತಾ ಹೋಗಿದ್ದಾರೆ. ಸೊ ಯು ಮಸ್ಟ್ ಅಂಡರ್ಸ್ಟ್ಯಾಂಡ್ ಇಟ್. ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ, ಓಕೆನಾ? ವೆಯ್ಟಾ? ಸೊ ಈ ರೀತಿಯ ಕ್ವಶನ್ಸ್ ಇರ್ತವೆ. ಸೊ ಈ ರೀತಿಯಾದ ಕ್ವಶನ್ಸ್ಗಳಿಗೆ ಯಾವ ರೀತಿ ನೀವು ಆನ್ಸರ್ ಮಾಡ್ತೀರಿ? ಹೌ ವಿಲ್ ಯು ಗೋಯಿಂಗ್ ಟು ಆನ್ಸರ್ ಟು ದೀಸ್ ಕ್ವಶನ್ಸ್? ಸೊ ಈ ರೀತಿಯಾಗಿ ಇರ್ತಕ್ಕಂಥ ಕ್ವಶನ್ಸ್ಗೆ ಹೆಂಗೆ ಆನ್ಸರ್ ಮಾಡ್ತೀರಾ? ಹೌ ವಿಲ್ ಯು ರೈಟ್ ಆನ್ ಆನ್ಸರ್ ಟು ಸಚ್ ಕೈಂಡ್ ಆಫ್ ದ ಕ್ವಶನ್ಸ್? ಎಸ್, ನೋಡಿ, ದೇರ್ ಆರ್ 3 ಕಾಂಪೋನೆಂಟ್ಸ್ ಆಫ್ ಪಾಪ್ಯುಲೇಷನ್ ಗ್ರೋತ್. ಪಾಪ್ಯುಲೇಷನ್ ಗ್ರೋತಲ್ಲಿ 3 ಕಾಂಪೋನೆಂಟ್ಸ್ ಇದ್ದಾವೆ. ದೇ ಆರ್ ಬರ್ತ್ಸ್, ಡೆತ್ಸ್ ಆ್ಯಂಡ್ ಮೈಗ್ರೇಷನ್ಸ್. ಏನಾದರೂ ಪಾಪ್ಯುಲೇಷನ್ ಹೆಚ್ಚಿಗೆ ಆಗ್ತಾ ಇದೆ ಅಂದರೆ ಬರ್ತ್ಸು, ಡೆತ್ಸು ಆ್ಯಂಡ್ ಮೈಗ್ರೇಷನ್ಸ್ 3 ನೋಡ್ತೀವಿ. ದ ರೇಟ್ಸ್ ಆಫ್ ದೀಸ್ ಕಾಂಪೋನೆಂಟ್ಸ್ ಆರ್ ಮೆಜರ್ಡ್ ಫಾರ್ 1000 ಪೀಪಲ್ ಪರ್ ಇಯರ್. ದೇ ವೇರಿ ಫ್ರಮ್ ಒನ್ ಕಂಟ್ರಿ ಟು ಅನದರ್. ಸೊ ಪಾಪ್ಯುಲೇಷನ್ ಗ್ರೌತ್ ಅಂದರೆ ಜನಸಂಖ್ಯಾ ಹೆಚ್ಚಳದಲ್ಲಿ 3 ಅಂಶಗಳನ್ನು ನೋಡ್ತೀವಿ. ಒಂದು ಹುಟ್ಟು, ಸಾವಿನ ಪ್ರಮಾಣ ಎಷ್ಟಿದೆ, ಸಾವಿನ ಪ್ರಮಾಣ ಕಡಿಮೆ ಇತ್ತಂದರೆ ಜನಸಂಖ್ಯೆ ಹೆಚ್ಚಳ ಆಗ್ತದೆ. ಇನ್ನೊಂದು ಮೈಗ್ರೇಷನ್, ಬೇರೆ ದೇಶದಿಂದ ನಮ್ಮ ದೇಶಕ್ಕೆ ಬರ್ತಾರೆ, ನಮ್ಮ ದೇಶದ ನಾಗರಿಕತೆಯನ್ನು ಪಡ್ಕೊಳ್ತಾರೆ ಅಂದಾಗ ನಮ್ಮ ದೇಶದ ಪಾಪ್ಯುಲೇಷನ್ಗೆ ಹೆಚ್ಚಾದಂಗೆ. ಮೈಗ್ರೇಷನ್, ಬರ್ತ್ಸು, ಡೆತ್ಸ್. ಸೊ ದ ರೇಟ್ಸ್ ಆಫ್ ದೀಸ್ ಕಾಂಪೋನೆಂಟ್ಸ್ ಆರ್ ಮೆಜರ್ಡ್. ಸೊ ನಾವು ಅದರ ರೇಟ್ಸನ್ನು ಯಾವ ರೀತಿ ಹೇಳ್ತೀವಿ ಅಂದರೆ 1000 ಪರ್ ಇಯರ್, 1000 ಜನಕ್ಕೆ ಇಷ್ಟು. ಅರ್ಥ ಆಗ್ತಿದೆಯಾ? ಡೆತ್ ರೇಟನ್ನು ಹೇಳ್ತೀವಿ ನಾವು, ಅಥವಾ ಬರ್ತ್ ರೇಟನ್ನು ಹೇಳ್ತೀವಿ, ಅಥವಾ ನಾವು ಮೈಗ್ರೇಷನ್ ರೇಟನ್ನು ಏನು ಹೇಳ್ತೀವಿ ಅಂದರೆ, ಸೊ ವಿ ಮೆಷರ್ಡ್ ಫಾರ್ 1000 ಪೀಪಲ್ ಆ್ಯಂಡ್ ವೇರಿ ಫ್ರಮ್ ಒನ್ ಕಂಟ್ರಿ ಟು, ಒಂದು ದೇಶದಲ್ಲಿ ಇನ್ನೊಂದು ದೇಶಕ್ಕೂ ಎಲ್ಲ ಕಡೆನೂ ಸೇಮ್ ಇರಬೇಕಂತ ಇಲ್ಲ. ಯು ಗೆಟಿಂಗ್? ಸೊ ಇಟ್ ಡಸಂಟ್ ಮೀನ್ ದಟ್ ಆಲ್ ದ ಕಂಟ್ರೀಸ್ ಹ್ಯಾವ್ ದ ಸೇಮ್. ಸೊ ಒಂದೇ ರೀತಿಯಾಗಿ ಇರಬೇಕಂತ ಇರೋಂಗಿಲ್ಲ. ಅರ್ಥ ಆಗ್ತಿದೆಯಾ? ಸೊ ಅದು ಒಂದೇ ರೀತಿಯಾಗಿ ಇರಬೇಕಂತ ಇಲ್ಲ. ಇಟ್ ವೇರೀಸ್ ಫ್ರಮ್ ಒನ್ ನೇಷನ್ ಟು ಅನದರ್. ದ ಅವರೇಜ್ ಬರ್ತ್ ರೇಟ್ ಆಫ್ ದ ವರ್ಲ್ಡ್ ಈಸ್ 19.14. Niger has the highest birth rate in the world with 15.76 births. ನೋಡಿ, ನೈಗರ್ ಅಂತ ಏನು ಕರಿತೀವಲ್ಲ, ಸೊ ವರ್ಲ್ಡ್ ಬರ್ತ್ ರೇಟ್ ಏನಂದ್ರೆ, ಇಡೀ ಪ್ರಪಂಚದ ಬರ್ತ್ ರೇಟ್ ಏನಿದೆ 1000ಕ್ಕೆ 1000 ಹೊಸದಾಗಿ ಜನಿಸ್ತಿದ್ದಾರಂದರೆ ಅಲ್ಲಿ ಬರ್ತ್ ರೇಟ್ ಏನಂದರೆ 19.14 ಇದೆ. ಹೈಯೆಸ್ಟ್ ಬರ್ತ್ ರೇಟ್ ಎಲ್ಲಿರೋದಂದರೆ 15.76 Niger has the highest birth rate and the Japan has the lowest birth rate. ಸೊ ಬರ್ತ್ ರೇಟು ಜಪಾನ್ನಲ್ಲಿ ತುಂಬ ಲೋ ಇದೆ, ಅಂದರೆ 7.64. ದ ಅವರೇಜ್ ಡೆತ್ ರೇಟ್ ಆಫ್ ದ ವರ್ಲ್ಡ್ ಈಸ್ 8.37. 1000 ಜನಕ್ಕೆ, ಅರ್ಥ ಆಗ್ತಿದೆಯಾ? 1000ರಲ್ಲಿ 8.37 ಜನ ಸಾಯ್ತಾ ಇದ್ದಾರೆ ಅಷ್ಟೆ, ಇನ್ನು ಉಳಿದವ್ರು ಬದುಕಿ ಹಾಗೆ ಇರ್ತಾರೆ. ದೆನ್ ಸೈರಾ ಲಿಯೋನ್ ರ್ಯಾಂಕ್ಸ್ ಫಸ್ಟ್ ವಿತ್ 18 ಡೆತ್ಸ್. ಸೈರಾ ಲಿಯೋನ್ ರ್ಯಾಂಕ್ಸ್ ಫಸ್ಟ್ with 18 deaths and Qatar has the least death rate with just 1.53. ನೋಡಿ, ಸೈರಾ ಲಿಯೋನ್ ಅಂತ ಏನಿದೆಯಲ್ಲ ಆ ದೇಶದಲ್ಲಿ ಡೆತ್ ರೇಟ್ ಎಷ್ಟಿದೆಯಪ್ಪ ಅಂದರೆ 18 ಇದೆ ಅಂತೆ. ಅತ್ಯಂತ ಕಡಿಮೆ ಡೆತ್ ರೇಟ್ ಎಲ್ಲಿ ನೋಡ್ತೀವಿ ಅಂದರೆ, ವಿ ಕ್ಯಾನ್ ಸಿ
ದ ಲೋಯೆಸ್ಟ್ ಡೆತ್ ರೇಟ್ ಇನ್ ಕತಾರ್ನಲ್ಲಿ ಅತ್ಯಂತ ಕಡಿಮೆ ಡೆತ್ ರೇಟ್ ಇರೋದನ್ನು ನಾವು ಗಮನಿಸ್ಬೋದು. ವಿ ಕ್ಯಾನ್ ಅಬ್ಸರ್ವ್ ದ ಲೋಯೆಸ್ಟ್ ಡೆತ್ ರೇಟ್. ಸೊ ಲೋಯೆಸ್ಟ್ ಇರ್ತಕ್ಕಂಥದ್ದನ್ನು ಗಮನಿಸ್ಬೋದಾಗಿದೆ. ಹಾಗಾದರೆ ಯಾವ ರೀತಿ, ಹೌ ಇಟ್ ಈಸ್ ಗೋಯಿಂಗ್ ಟು ಬಿ ವರ್ಕ್ಡ್ ಔಟ್ ಅನ್ನೋದನ್ನು ನೋಡೋಣ. ನೋಡಿ, ಸೊ ಹಾಗಾದ್ರೆ ನೋಡು, 3 ಕಾಂಪೋನೆಂಟ್ಸ್ ಆಫ್ ದ ಪಾಪ್ಯುಲೇಷನ್ ಗ್ರೌತ್ ಅಂತ ಕೊಟ್ಟಿದ್ದಾರೆ. ಸೊ ಫಸ್ಟ್ ಯು ಮಸ್ಟ್ ಅಂಡರ್ಸ್ಟ್ಯಾಂಡ್ 3 ಕಾಂಪೋನೆಂಟ್ಸ್ ನಮಗೆ ಕೊಟ್ಟಿದ್ದಾರೆ. 3 ಕಾಂಪೋನೆಂಟ್ಸ್ ಏನು? ಬರ್ತ್ಸ್, ಡೆತ್ಸ್, ಮೈಗ್ರೇಷನ್. ಇಲ್ಲಿ ಏನು ಕೊಟ್ಟಿದ್ದಾರೆ? ಡೆತ್ ಅನ್ನು ಕೊಟ್ಟಿದ್ದಾರೆ. ಹಾಗಾದ್ರೆ ಫಸ್ಟ್ ಒನ್ಗೆ ಏನು ಬರಿಬೇಕು? ಬರ್ತ್ಸ್ ಅಂತ ಬರಿಬೇಕು. ಸೆಕೆಂಡ್ ಒನ್ಗೆ, ಸೊ ಸೆಕೆಂಡ್ ಒನ್ ಇಲ್ಲಿ ಡೆತ್ ಆಯಿತು. ಸೊ ಉಳಿದಿದ್ದು ಯಾವುದು? ಮೈಗ್ರೇಷನ್ ಅಂತೇಳಿ ಬರಿಬೇಕಾಗ್ತದೆ. ದೆನ್ ಫಾರ್, ಸೊ ಮೆಜರ್ ಯಾವ ರೀತಿ ಮಾಡ್ತೀವಿ? ಫರ್ 1000 ಪರ್ ಇಯರ್ಗೆ ಮೆಜರ್ ಮಾಡ್ತೀವಿ. ಸೊ ಇದು ಆ ಮೆಜರ್ಮೆಂಟ್ ಏನಿದೆಯಲ್ಲ, ಸೊ ಇದಕ್ಕೆ ಪೂರಕವಾಗಿ ಇದಕ್ಕೆ ಸಂಬಂಧಿಸಿದ ನಾವು ಏನು ಹೇಳ್ತೀವಿ? ಸೊ ಇಟ್ ಈಸ್ ಏನಂದರೆ ಇಟ್ ವೇರಿ ಫ್ರಮ್ ಎ ವಾಟ್? ಒನ್ ಕಂಟ್ರಿ ಟು ಅನದರ್ ಅಂತ ಬರಿಬೇಕು. ಒನ್ ಕಂಟ್ರಿ ಟು ಅನದರ್, ಒನ್ ಕಂಟ್ರಿ ಟು ಅನದರ್ ಅಂತೇಳಿ ಐ ಶುಡ್ ಮೆನ್ಷನ್. ದ ಅವರೇಜ್ ಬರ್ತ್ ರೇಟ್ ಆಫ್ ದ ವರ್ಲ್ಡ್. ಸೊ ಅವರೇಜ್ ಬರ್ತ್ ರೇಟ್ ಎಷ್ಟಿದೆ? 19.14. ದ ಅವರೇಜ್ ಡೆತ್ ರೇಟ್ ಆಫ್ ದ ವರ್ಲ್ಡ್. ಅವರೇಜ್ ಡೆತ್ ರೇಟ್ ಎಷ್ಟಿದೆ ವರ್ಲ್ಡ್ ಇಂದ? ಇಲ್ಲಿದೆ ನೋಡಿ. ದ ಅವರೇಜ್ ಡೆತ್ ರೇಟ್ ಆಫ್ ದ ವರ್ಲ್ಡ್ 8.17. ನೋಡಿ ಇಲ್ಲಿ ಬಂತು ನೋಡಿ, ಇಲ್ಲಿ ಹೆಂಗೆ ಮಾಡಿದ್ದಾನೆ. ಈಗ ಅವರೇಜ್ ಬರ್ತ್ ರೇಟ್ ಅಂತ ಕೇಳಿದಂದ್ರೆ ಇದು ಎಷ್ಟನೇದು? ಇದು 3 ಆಯಿತು. ಡೆತ್ ರೇಟ್ ಇದು ಡೆತ್ಗೆ ಸಂಬಂಧಪಟ್ಟದ್ದ. ಈ ಕಡೆ ಇದರಿಂದ ಇದಕ್ಕೆ ಸಂಬಂಧಿಸಿದ್ದು, ಇದರಿಂದ ಇದಕ್ಕೆ ಈ ರೀತಿಯಾಗಿ ಮಾಡ್ಕೊಳ್ತಾ ಹೋಗಿದ್ದಾನೆ. ಇಲ್ಲಿ ಬರ್ತ್ ರೇಟ್ ಇದರಿಂದ ಇದಕ್ಕೆ, ಇದರಿಂದ ಇದಕ್ಕೆ ಹಿಂಗೆ ಮಾಡ್ಕೊಳ್ತಾ ಹೋಗಿದ್ದಾನೆ. ಸೊ ಹಾಗಾದ್ರೆ ನೋಡೋಣ, ಸೊ ಯಾವ ರೀತಿ ಬರ್ತ್ ರೇಟ್ಗೂ ಡೆತ್ ರೇಟ್ಗೂ ಯಾವ ರೀತಿ, ಹೌ ಇಟ್ ಈಸ್ ಗೋಯಿಂಗ್ ಟು ಬಿ ಎಕ್ಸ್ಪ್ಲೇನ್ಡ್ ಅನ್ನೋದನ್ನ. ಸೊ ಲೆಟ್ ಮೀ ಎಕ್ಸ್ಪ್ಲೈನ್ ಟು ಯು. ಓಕೆ, ದೆನ್ ಸೊ ಇಲ್ಲೇನು ಮಾಡಿದ್ದಾನೆ? ದ ಅವರೇಜ್ ಡೆತ್ ರೇಟ್ ಆಫ್ ದ ವರ್ಲ್ಡ್. ಅವರೇಜ್ ಡೆತ್ ರೇಟ್ ಆಫ್ ದ ವರ್ಲ್ಡ್ ಈಸ್ ಎಷ್ಟಿದೆ? 8.37. ದ ಬರ್ತ್ ರೇಟ್ ಹೈಯೆಸ್ಟ್ ಇನ್, ಬರ್ತ್ ರೇಟ್ ಹೈಯೆಸ್ಟ್ ಎಲ್ಲಿದೆಪ್ಪ? ನೀಗರ್. ಸೊ ನೈಗರ್ ಅಂತ ಕರೀಬೋದು. ನೀಗರ್ ಹೈಯೆಸ್ಟ್ ಬರ್ತ್ ರೇಟ್. ಸೊ ಹೈಯೆಸ್ಟ್ ಬರ್ತ್ ರೇಟ್ ನೀಗರ್. ಇಲ್ಲಿ ನೋಡಿ, ನೆನಪಿಟ್ಕೊಳ್ಳಿ, ಏನಾಗ್ತದೆ ಇಲ್ಲಿ ನೀಗರ್ ಅಂತ ಬರೆದ್ರು ನಿಮ್ಮ ಆನ್ಸರ್ ರಾಂಗ್. ಯುವರ್ ಆನ್ಸರ್ ವಿಲ್ ಬಿ ರಾಂಗ್ ಬಿಕಾಸ್ ಇಲ್ಲಿ ನೋಡಿ, ಇಲ್ಲಿ ಏನು ಮಾಡಿದ್ದಾನೆ? ರೇಟ್ ಅಂತ ಕೊಟ್ಟಿದ್ದಾನೆ. ರೇಟ್ ಅಂದರೆ ಏನಂದರೆ ಯು ಶುಡ್ ಮೆನ್ಷನ್ ದ ನಂಬರನ್ನು ಮೆನ್ಷನ್ ಮಾಡಬೇಕು. ಹೈಯೆಸ್ಟ್ ಬರ್ತ್ ರೇಟ್ ಆಗಾರೆ ಎಷ್ಟಿದೆ? 51.76 ಅಂತ ಬರಿಬೇಕು. ಅರ್ಥ ಆಗ್ತಿದೆಯಾ? ಸೊ ನೈಗರ್ ಅಂತ ಬರಿಬಾರ್ದು. ಸೊ 51. ಸೇಮ್ ಮಾಡಬೇಕು 51.76. ಸೊ ಡೆತ್ ರೇಟ್ ಹೈಯೆಸ್ಟ್ ಎಷ್ಟಿದೆ? 18 ಇದೆ. ಓಕೆನಾ? ದ ಲೋಯೆಸ್ಟ್ ಎಷ್ಟಿದೆಪ್ಪ? ಸೊ ಲೋಯೆಸ್ಟ್ ಬರ್ತ್ ರೇಟ್ ಇರೋದು ಜಪಾನ್ನಲ್ಲಿ, ಅದು 7.64. ಲೋಯೆಸ್ಟ್ ಎಷ್ಟಿದೆ ಡೆತ್ ರೇಟು? 1.53. ಈ ರೀತಿಯಾಗಿ ದಿಸ್ ಈಸ್ ಹೌ ಯು ಹ್ಯಾವ್ ಟು ಆನ್ಸರ್ ಟು ಯುವರ್ ಕ್ವಶನ್ಸ್. ನಿಮ್ಮ ಕ್ವಶನ್ಸ್ಗೆ ಈ ರೀತಿಯಾಗಿ ನೀವು ಆನ್ಸರ್ಸನ್ನು ಮಾಡಬೇಕಾಗ್ತದೆ. ಎಕ್ಸಾಮಲ್ಲಿ ಈ ರೀತಿಯಾಗಿ ಆನ್ಸರ್ ಮಾಡಿದರೆ ಮಾತ್ರ ಸೊ ಇಟ್ ವಿಲ್ ಬಿ ಓಕೆ ಆ್ಯಂಡ್ ಫೈನ್. ಸೊ ಹಾಗಾಗಿ ವೈಲ್ ನೋಡಿ, ಇದು 4 ಮಾರ್ಕ್ಸ್ಗೆ ನನಗೇನೂ ಬರಲ್ಲ ಅನ್ನೋದು, ಎಂಥ ನಾನು ಸ್ಲೋ ಲರ್ನರ್ ಇದ್ದೀನಿ ಅಂದರೂ ಕೂಡ ಇದಕ್ಕೆ ಔಟ್ ಮಾರ್ಕ್ಸ್ ತಗೊಳ್ಳೋ ಕೆಪ್ಯಾಸಿಟಿ ಒಂದು ಬೇಕಾಗ್ತದೆ. ಈ ಮಸ್ಟ್ ಹ್ಯಾವ್ ಆಲ್ ದ ಕೆಪ್ಯಾಸಿಟಿ ಟು ಗೆಟ್ ದ ಹೈಯೆಸ್ಟ್ ಸ್ಕೋರ್ ಫ್ರಮ್ ಇಟ್. ದ ಹೈಯೆಸ್ಟ್ ಸ್ಕೋರನ್ನು ತಗೊಳ್ಳೋ ಕೆಪ್ಯಾಸಿಟಿಯನ್ನು ಯಾರು ಹೊಂದಬೇಕು? ಸೊ ಅರ್ಥ ಆಗ್ತಿದೆಯಲ್ಲ, ಹೈಯೆಸ್ಟ್ ಸ್ಕೋರನ್ನು ಹೊಂದುವಂಥ ಕೆಪ್ಯಾಸಿಟಿಯನ್ನು ಹೊಂದಬೇಕಾಗ್ತದೆ. ಸೊ ದಟ್ ಯು ಶುಡ್ ನೋ ಆಲ್ ಸಚ್ ಕೈಂಡ್ ಆಫ್ ದ ಥಿಂಗ್. ಎಲ್ಲವನ್ನು ಕೂಡ ನೀವು ಇಲ್ಲಿ ಗೊತ್ತಿರಬೇಕಾಗ್ತದೆ. ಯು ಶುಡ್ ನೋ ಆಲ್ ದ ಥಿಂಗ್ಸ್ ಅಬೌಟ್ ಇಟ್. ಸೊ ದಿಸ್ ಈಸ್ ಹೌ ವಿ ನೀಡ್ ಟು ಆನ್ಸರ್ ಟು ದ ಕ್ವಶನ್. ಸೊ ನಾವು ಈ ರೀತಿಯಾಗಿ ನಾವು ಆನ್ಸರನ್ನು ಮಾಡಬೇಕಾಗ್ತದೆ. ಯಾವುದಕ್ಕೆ? ನೋಟ್ ಮೇಕಿಂಗ್ಗೆ
ಆನ್ಸರ್ನ ಮಾಡಬೇಕಾಗ್ತದೆ. ಹ್ಯಾವ್ ಯು ಅಂಡರ್ಸ್ಟುಡ್? ಅರ್ಥ ಆಯ್ತಾ? ಎಸ್. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಬಂದ್ಬಿಟ್ಟು ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಏನಂದಂಗಂದ್ರೆ HDI. ಓಕೆನಾ? ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ So human development index has human development index ಬಗ್ಗೆ ಇಲ್ಲಿ ಹೇಳ್ಕೊಳ್ತಾ ಹೋಗ್ತಾರೆ. as 3 dimensions. The countries, okay, the countries in the world are ranked based on their performance in the areas of health, education and access to resource. access to resource countries ಅವರು ಯಾವ ರೀತಿ ಅವ್ರ ಎಜುಕೇಷನ್, ಹೆಲ್ತ್ ಮತ್ತು ರಿಸೋರ್ಸ್ ಮೂಲಾಧಾರಗಳ ಬಗ್ಗೆ ಹೇಳ್ಕೊಳ್ತಾ ಹೋಗ್ತಾರೆ. ಇನ್ ಆರ್ಡರ್ ಟು ಮೆಷರ್ ದ ಪರ್ಫಾರ್ಮೆನ್ಸ್ ಇನ್ ಹೆಲ್ತ್, ಲೈಫ್ ಎಕ್ಸ್ಪೆಕ್ಟೆನ್ಸಿ ಈಸ್ ಟೇಕನ್ ಇನ್ ಟು ಅಕೌಂಟ್, ವೇರಾಸ್ ಟು ಮೆಷರ್ ದ ಪರ್ಫಾರ್ಮೆನ್ಸ್ ಇನ್ education, rate of literacy is considered. The standard of living is appraised, while measuring the performance in respect of access to resources, it is measured in terms of purchasing power in US dollars. US dollars ಅಲ್ಲಿ ಹೇಳ್ತಾರೆ. ಹಾಗಾದ್ರೆ ಡೈಮೆನ್ಷನ್ಸ್ ಆಫ್ ವಾಟ್? ಸೊ ಡೈಮೆನ್ಷನ್ಸ್ ಆಫ್ ಇದು ಯಾವ್ದು ಡೈಮೆನ್ಷನ್ಸ್ ಇದೆ? ಡೈಮೆನ್ಷನ್ಸ್ ಆಫ್ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಂತ ಹೇಳಬೇಕು. ಸೊ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಷನ್ಸ್ ಅಂತ ಹೇಳಬೇಕಾಗ್ತದೆ. ಅದರಲ್ಲಿ ಏನಂತ ಹೇಳಿದ್ದಾರೆ? ಅದು ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಆಸ್ 3 ಡೈಮೆನ್ಷನ್ಸ್. ಸೊ 3 ಡೈಮೆನ್ಷನ್ಸನ್ನು ಹೇಳಿದೆ. ಒನ್ ಈಸ್, ಸೆಕೆಂಡ್ ಒನ್ಗೆ ಏನು ಬರೀಬೇಕು? ಹೆಲ್ತ್. ಥರ್ಡ್ ಒನ್ಗೆ ಎಜುಕೇಷನ್. ಆ್ಯಂಡ್ ಫೋರ್ತ್ ಒನ್ಗೆ ಆಕ್ಸೆಸ್ ಟು ರಿಸೋರ್ಸಸ್. ಆಕ್ಸೆಸ್ ಟು ರಿಸೋರ್ಸಸ್ ಅಂತ ಹೇಳಬೇಕು. ಹಾಗಾದರೆ ನೆಕ್ಸ್ಟ್ ಏನಿದೆ? ಈಗ ಅವು ಮೆಷರ್ಡ್ ಬೈ ಯಾವ್ಯಾವುದು? ಈಗ ಒಂದೊಂದೇ ಯಾವ್ಯಾವ್ದು ಮೆಷರ್ಡ್? ಈಗ ಸಪೋಸ್ ಫಸ್ಟ್ ಒನ್ ಹೆಲ್ತ್ ಅಂತ ಬರ್ತೀನಿ, ಸೆಕೆಂಡ್ಗೆ ಹೆಲ್ತ್ ಅಂತ ಬರ್ದಿದ್ದೀನಿ ಅಂದರೆ ನೋಡಿ, ಸೊ ಇಲ್ಲಿ ಹ್ಯೂಮನ್ ನಾನು ಜಸ್ಟ್ ಹಂಗೆ ಬರಿತೀನಿ HDI. ಓಕೆನಾ? ಸೊ ಇದೇನು ಮಾಡ್ತೀನಿ? ಇದು ಹೆಲ್ತ್ ಮೆಷರ್ಮೆಂಟ್ ಹೇಳುತ್ತೆ. ಇದು ಎಜುಕೇಷನ್, ಇದು ಆಕ್ಸೆಸ್ ಟು ರಿಸೋರ್ಸ್ ಅಂತ ಹೇಳುತ್ತೆ. ನೋಡಿ, ಇದು ಇಲ್ಲಿ ಬಾಣದ ಗುರುತನ್ನು ನೋಡಬೇಕು. ಇಲ್ಲಿ ಯಾರೋ ಮಾರ್ಕ್, ಇದು ಹೆಲ್ತಿಗೆ ಸಂಬಂಧಪಟ್ಟದ್ದು ಏನಾದರೂ ಮೆಷರ್ಡ್ ಬೈ ಅಂತ ಇದೆ. ಸೊ ಹಾಗಾದ್ರೆ ಮೆಷರ್ಡ್ ಬೈ ಏನು ಅನ್ನೋದನ್ನು, ಅವು ಯಾವ್ಯಾವ್ದು, ಹೆಲ್ತ್ ಯಾವುದಕ್ಕೆ, ಎಜುಕೇಷನ್ ಯಾವುದ್ರ ಮೇಲೆ ಮೆಷರ್ಮೆಂಟ್ ಆಗುತ್ತೆ, ಅರ್ಥ ಆಗ್ತಿದೆಯಾ? ಸೊ ಮತ್ತು ಯಾವುದು ಆಕ್ಸೆಸ್ ಆಫ್ ರಿಸೋರ್ಸ್ ಯಾವ ರೀತಿ ಮೆಷರ್ಮೆಂಟನ್ನು ಮಾಡ್ತೀವಿ ಅನ್ನೋದನ್ನು ನೀವು ಹೇಳಬೇಕಾಗ್ತದೆ. ನೋಡಿ, ಸೊ ಹಾಗಾದ್ರೆ ಮೆಷರ್ ಆಫ್ ದ ಹೆಲ್ತ್ ಈಸ್ ಪರ್ಫಾರ್ಮೆನ್ಸಸ್ ಇನ್ ದಿ ಹೆಲ್ತ್ ಈಸ್, ಸೊ ಮೆಷರ್ ದ ಪರ್ಫಾರ್ಮೆನ್ಸ್ ಏನು ಮಾಡ್ತೀನಿ? ಇನ್ ಆರ್ಡರ್ ಟು ಮೆಷರ್ ದ ಪರ್ಫಾರ್ಮೆನ್ಸ್ ಹೆಲ್ತ್ ಈಸ್, ಸೊ ಯಾವುದರಿಂದ ಮೆಷರ್ಮೆಂಟ್ ಮಾಡ್ತಾರೆ? ಲೈಫ್ ಎಕ್ಸ್ಪೆಕ್ಟೆನ್ಸಿ ಈಸ್ ಟೇಕನ್ ಇನ್ ಟು ಅಕೌಂಟೆನ್ಸ್. ಸೊ ಹಾಗಾದ್ರೆ ಇಲ್ಲಿ 5th ಕ್ವಶನ್ಗೆ ಅಥವಾ 5th ಬಾಕ್ಸಿಗೆ ಏನಂತ ಬರೀಬೇಕು? ಲೈಫ್ ಎಕ್ಸ್ಪೆಕ್ಟೆನ್ಸಿ. ನೀನು ಎಷ್ಟು ವರ್ಷ ಬದುಕ್ತಿಯಲ್ಲ ಅದ್ರ ಮೇಲೆ ನಿಂದು ಹೇಳ್ತಾರೆ, ನಿಂದು ಹೆಲ್ತ್ ಕಂಡೀಷನ್. ಇನ್ನು 6th ಒನ್ ಮೆಷರ್ಡ್ ಬೈ ಯಾವುದು? ಎಜುಕೇಷನ್ ಪರ್ಫಾರ್ಮೆನ್ಸ್ ಅಂದರೆ ರೇಟ್ ಆಫ್ ಲಿಟ್ರಸಿ. ಇದು ರೇಟ್ ಆಫ್ ಲಿಟ್ರಸಿಯನ್ನು ಹೇಳುತ್ತೆ. ಓಕೆ, ದೆನ್ ಕಮಿಂಗ್ ಟು ದ ನೆಕ್ಸ್ಟ್, ಇದು ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಅಪ್ರೈಸ್ ಬೈ ದ ಮೆಜರಿಂಗ್ ಆಫ್ ಪರ್ಫಾರ್ಮೆನ್ಸ್ ರೆಸ್ಪೆಕ್ಟ್ ಟು ದ ಆಕ್ಸೆಸ್ ಆಫ್ ರಿಸೋರ್ಸ್. ಇಲ್ಲಿ ಕೊಟ್ಟುಬಿಟ್ಟಿದ್ದಾನೆ. ಸೊ ಮತ್ತೆ ಅಗೈನ್ ಈ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಆಕ್ಸೆಸ್ ಆಫ್ ರಿಸೋರ್ಸ್ ಮೆಷರ್ಡ್ ಯಾವ ರೀತಿ? ಮೆಷರ್ಡ್ ಇನ್ ಟರ್ಮ್ಸ್ ಆಫ್ ಪರ್ಚೇಸಿಂಗ್. ಓಕೆನಾ? ಇಲ್ಲೇನು ಮಾಡಬೇಕು? ಪರ್ಚೇಸಿಂಗ್ ಪವರ್ಸ್ ಅಂತ ಬರಿಬೇಕು. ಪರ್ಚೇಸಿಂಗ್ ಪವರ್ಸ್ ಯಾವುದ್ರ ಮೂಲಕ? ಸೊ ಇನ್ನು US ಡಾಲರ್ಸ್, ಹೌದಿಲ್ಲ? ಸೊ ಇದನ್ನು ಈ ರೀತಿಯಾಗಿ ಬರಿಬೇಕಾಗ್ತದೆ. ಸೊ ದಿಸ್ ಈಸ್ ಹೌ ಆನ್ಸರ್ ಟು ದ ಕ್ವಶನ್ ಆಫ್. ಸೊ ಯಾವ ರೀತಿ ಕ್ವಶನ್ಗೆ ಆನ್ಸರ್ ಮಾಡಬೇಕು ಅನ್ನೋದನ್ನು ಇಲ್ಲಿ ನೋಡ್ತೇವೆ. ಸೊ ನೋಡಿ, ಇಟ್ ಈಸ್ ರಿಯಲಿ ಅ ವೆರಿ 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 ಸಿಂಪಲ್ ಕಾನ್ಸೆಪ್ಟ್. ಎಷ್ಟು ಸಿಂಪಲ್ ಅಂದರೆ ಯು ಕ್ಯಾನ್ ಈಸಿಲಿ ಆನ್ಸರ್ ಟು ದಿಸ್. ನೀನು ಈಸಿಯಾಗಿ ಇದಕ್ಕೆ ಆನ್ಸರನ್ನು ಮಾಡ್ಬೋದು. ಇಟ್ ಈಸ್ ರಿಯಲಿ ಅ ವೆರಿ ಸಿಂಪಲ್ ಕಾನ್ಸೆಪ್ಟ್.
ಯು ಮಸ್ಟ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ವೆರಿ ವೆರಿ ಸಿಂಪಲ್ ಕಾನ್ಸೆಪ್ಟ್ ಇದು. ತುಂಬ ಸಿಂಪಲ್ ಇರುತ್ತೆ. ಸೊ ನೋಡಿ, ಹೌ ವಿಲ್ ಯು ಗೋಯಿಂಗ್ ಟು ಆನ್ಸರ್ ಆಲ್ ದೀಸ್ ಕ್ವಶನ್ಸ್. ಓಕೆನಾ, ಇವಕ್ಕೆ ಯಾವ ರೀತಿ ಆನ್ಸರ್ ಮಾಡ್ತೀರಿ ಏನು ಅನ್ನೋದನ್ನು. ಸೊ ವಿಲ್ ಡಿಸ್ಕಸ್ ಇಟ್ ನೆಕ್ಸ್ಟ್ ಸೆಷನ್. I'll come up with a new concept. Okay, I hope you all have understood. So ಎಲ್ರಿಗೂ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. So it is very simple topic. You can easily answer to the question. And one more thing, those who are watching our video, so I request you to all download Unacademy app for learners ಅಂತ ಇರುತ್ತೆ. ಆ Unacademy app ಅನ್ನ ಲರ್ನರ್ಸ್ ಅಂತ ಇರುತ್ತಲ್ಲ, ಸೊ ಅದಕ್ಕೆ ನೀವು ಸರ್ ಯುವರ್ ಮೊಬೈಲ್ ನಂಬರ್ ಪ್ಲೀಸ್ ಸರ್ ಅಂತ ಹಾಕಿದ್ದಾರೆ. ಸೊ ನನ್ನ ಮೊಬೈಲ್ ನಂಬರು, ಕಾಂಟ್ಯಾಕ್ಟ್ ಡೀಟೇಲ್ಸು, ಇಫ್ ಯು ಅಥವಾ ಪಾಸಿಂಗ್ ನೋಟ್ಸನ್ನು ಹಾಕಿ ಸರ್ ಅಂತ ಯಾರು ಚಂದ್ರು ಅವ್ರು ಮೆಸೇಜ್ ಹಾಕ್ತಿದ್ದಾರೆ. ಚಂದ್ರು ನಿನಗೆ ನೋಟ್ಸ್ ಬೇಕು, ನಮ್ಮ ಕಾಂಟ್ಯಾಕ್ಟ್ ಡೀಟೇಲ್ಸ್ ಬೇಕು, ಏನೇ ಬೇಕು ಅಂದರೂ ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಲಿಂಕನ್ನು ಕೊಟ್ಟಿದ್ದೇವೆ. We have provided Telegram link of our channel. ನಮ್ಮ ಚಾನಲ್ ಟೆಲಿಗ್ರಾಮ್ ಲಿಂಕ್ ಇದೆ, ಅಲ್ಲಿ ಯು ಜಸ್ಟ್ ಜಾಯಿನ್ ದೇರ್. ಯು ವಿಲ್ ಗೆಟ್ ಆಲ್ ದ ಡೀಟೇಲ್ಸ್ ಆ್ಯಂಡ್ ನೋಟ್ಸ್ ಆ್ಯಂಡ್ ಎವ್ರಿಥಿಂಗ್. ಪ್ರತಿಯೊಂದನ್ನು ಕೂಡ ನಿಮಗೆ ಕೊಡ್ತೀವಿ ನಾವು. ಓಕೆನಾ, ಯು ವಿಲ್ ಆಕ್ಸೆಸ್ ಆಲ್ ದ ಸ್ಟಡಿ ಮೆಟೀರಿಯಲ್ಸ್ ದೇ. ಅಲ್ಲಿ ಎಲ್ಲ ಸ್ಟಡಿ ಮೆಟೀರಿಯಲ್ಸು ನಿಮಗೆ ಸಿಗುತ್ತೆ. ವೇರಿನ ಎಲ್ಲಿಪ್ಪ ಅಂದರೆ ಓನ್ಲಿ ಇನ್ Unacademy Karnataka PUC exams Telegram channel. I'll join ಆಗು, you will get all the things. Okay, so ಯಾರೆಲ್ಲ ಸೊ ಲೈಕ್ ನೋಡಿ, ಸೊ ಇಷ್ಟ ಆಗಿದ್ರೆ just like the video, share the video and subscribe the channel. So those who wanted to get the more access of study materials and all the things, you will get ಏನಂದ್ರೆ, so you go to the description and you will get the Unacademy link. ಅಲ್ಲಿ Unacademy ಲಿಂಕ್ ಅನ್ನ ನಾವು ಟೆಲಿಗ್ರಾಮ್ ಚಾನಲ್ ಲಿಂಕ್ ಅನ್ನ ಕೊಟ್ಟಿದ್ದೇವೆ. So join the link and thank you for watching our video and please subscribe the channel, like the video. ಸರ್ ಎಲ್ಲೋ ಒಂದು ಕಡೆ 4 ಮಾರ್ಕ್ಸಿಗೆ ಯೂಸ್ಫುಲ್ ಆಯಿತು ಸರ್, ನನಗೆ ಈಗ ಅರ್ಥ ಆಯ್ತು ಸರ್ ನೋಟ್ ಮೇಕಿಂಗ್ ಅಂದರೆ ನನಗೆ ನೌ ಐ ಗಾಟ್ ಅಂಡರ್ಸ್ಟುಡ್ ಅಂತ. ಇಫ್ ಯು ಆರ್ ಫೀಲಿಂಗ್ ದಟ್, ಸೊ ಪ್ಲೀಸ್ ಲೈಕ್ ದ ವಿಡಿಯೋ, share the video and subscribe the channel and click on the bell icon to get the notification of our next videos. Okay, so for more, come to the Telegram group and follow our the upcoming notifications of everything. Okay, so okay, thank you for watching. Keep supporting. See you all in the next session. Okay, thank you.